ನೋಡ್ರಿ ಇವತ್ತಿಂದ ಏನಂತಂದ್ ಹೇಳಿದ್ರ ಅಗ್ನಿವೀರ ಸೈನ್ಸ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾವ. ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯಾವ ಕ್ವಶನ್ಸ್ ಗಳು ಬರ್ತಾವ, ಹೆಂಗ್ ಬರ್ತಾವ ಅನ್ನೋದನ್ನ ನಾನು ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಬೇಸಿಕ್ ಇಂದನೇ ಹೋಗೋಣ. ಏನಪ್ಪಾ ಅಂತಂದ್ ಹೇಳಿದ್ರೆ ಸುಂದರವಾಗಿರುವ ಗಿಡಗಳಿಂದ ಏನಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡೋಣ. ಏನೇನಾಗತ್ತ ಏನಿಲ್ಲ, ಯಾವ ಪಾಯಿಂಟ್ಸ್ ಗಳನ್ನ ನಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತಂದ್ ಹೇಳಿ ನಿಮಗ್ ಪ್ರತಿಯೊಂದು ಆನ್ಸರ್ಸ್ ಗಳು ಗೊತ್ತಿರ್ತಾವ. ಆ ಆನ್ಸರ್ಸ್ ಗಳನ್ನ ಕಮೆಂಟ್ ಹಾಕ್ಬೇಕು. ನೀವ್ ಏನಾದ್ರೂ ಒಂದು ಹೊಸದ್ ಹಾಕಿದ್ರಿ ಅಂತಂದ್ ಹೇಳಿದ್ರೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ, ಇನ್ನೂ ನಾಲೆಜ್ ಜಾಸ್ತಿ ಸಿಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್. ಫಸ್ಟ್ ನೋಡ್ರಿ, ನಿಮ್ಗೆಲ್ರಿಗೂ ಗೊತ್ತೈತಿ ಗಿಡಗಳು ಹೆಂಗ್ ಆಹಾರವನ್ನ ತಯಾರು ಮಾಡ್ತಾವ್ ಹೇಳ್ರಿ ಜರ. ಗಿಡಗಳು ಹೆಂಗ್ ಆಹಾರ ತಯಾರು ಮಾಡ್ತಾವು ಅದನ್ನ ನಾವು ಡಿಸ್ಕಷನ್ ಮಾಡೋಣ. ಹೆಂಗ್ ತಯಾರು ಮಾಡ್ತಾವು? ಓಕೆ, ಕ್ಲೋರೋಫಿಲ್. ನೆಕ್ಸ್ಟ್, ಸೂರ್ಯನ ಬೆಳಕು ಯೂಸ್ ಮಾಡ್ತಾವ. ವೆರಿ ಗುಡ್, ಸೂರ್ಯ. ನೆಕ್ಸ್ಟ್, ಸಿ ಕಾರ್ಬನ್. ನೆಕ್ಸ್ಟ್, CO2 ಕಾರ್ಬನ್ ಡೈಆಕ್ಸೈಡ್. ವೆರಿ ಗುಡ್. ಪತ್ರ ಹರಿತ್ತು, ಸನ್ಲೈಟ್ ಬೇಕು, ವಾಟರ್ ಬೇಕು. ನೆಕ್ಸ್ಟ್, ನೆಕ್ಸ್ಟ್, ಬೇರುಗಳ ಮೂಲಕ ನೀರು. ಓಕೆ, ನೀರು, ಮಣ್ಣು. ಓಕೆ, ಡನ್. ಇಲ್ಲಿ ಕೇಳ್ರಿ, ಇಲ್ಲಿ ಫೋಟೋಸಿಂಥಸಿಸ್. ವೆರಿ ಗುಡ್. ಗಿಡಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಅವು ಯಾರ ಮೇಲೆ ಡಿಪೆಂಡ್ ಆಗ್ತಾವ. ಈಗ ನಾನ್ ನಮ್ಮ ಅವನ್ ಮೇಲೆ ಡಿಪೆಂಡ್ ಆಗೇನಿ ಅಥವಾ ನಮ್ ತಂಗಿ ಮೇಲೆ ಡಿಪೆಂಡ್ ಆಗ್ಯಾನೋ, ಅವ್ರು ಬಂದ್ ಅಡಿಗೆ ಮಾಡೋತಕ ನಾವು ಸುಮ್ಮ ಹಸ್ಕೊಂಡಿರ್ತಾವೆ. ನಾವು ಯಾವಾಗಾದ್ರೂ ನೋಡಿದಿರಿ? ಯಾವಾಗೂ ಇಲ್ಲ. ಅವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಂತಾವ. ಏನ್ ಮಾಡ್ಕೊಂತಾವ ಏನಂತಂದ್ ಹೇಳಿದ್ರೆ ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಂತಾವ. ಸೊ ಅವು ಏನಂತಂದ್ ಹೇಳಿದ್ರೆ ಯಾರ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಅಂತ ಒಂದು ಪ್ರೊಸೆಸ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಕನ್ನಡದ ಏನಂತ ಕರಿತೀವಿ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಫೋಟೋಸಿಂಥಸಿಸ್ ಅಂತಂದ್ ಹೇಳ್ತೀವಿ. ಏನಂತ ಕರಿತೀವಿ? ಫೋಟೋಸಿಂಥಸಿಸ್. ಸೊ ಇದೇನು ದ್ಯುತಿ ಅಂದ್ರೆ ಏನು? ದ್ಯುತಿ ಅಂತಂದ್ ಹೇಳಿದ್ರೆ ಬೆಳಕು. ದ್ಯುತಿ ಅಂತಂದ್ ಹೇಳಿದ್ರೆ ಬೆಳಕು. ಬೆಳಕಿನ ಮುಖಾಂತರ ಆಹಾರವನ್ನ ತಯಾರು ಮಾಡ್ಕೊಂತಾವ. ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಂತಾವ. ಇಂತ ಒಂದು ಪ್ರೊಸೆಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫೋಟೋಸಿಂಥಸಿಸ್ ಅಂತಂದ್ ಹೇಳಿ ಕರಿತೀವಿ. ಇದು ಎಲ್ರಿಗೂ ಗೊತ್ತಾಯ್ತಾ? ಇದು ಹೆಂಗ್ ಕ್ರಿಯೆ ನಡೆಯುತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಜಸ್ಟ್ ಎಲ್ಲಾ ಸಸ್ಯಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಂತಾವ. ಅದು ಹೆಂಗ್ ತಯಾರು ಮಾಡ್ಕೋತಾವ ಅಂತಂದ್ ಹೇಳಿದ್ರೆ ಮೇನ್ ಬೇಸಿಕ್ ಇರೋದು ಎಲೆಗಳಿಂದ. ಸರ್ ಅಡಿಗೆಲ್ ತಯಾರಾಗತ್ರಿ, ನಮ್ಮಲ್ಲಿ ಹೆಂಗ್ ಅಡಿಗೆ ಮನ್ಯಾಗ ತಯಾರಾಗತ್ತ ಸೇಮ್ ಹಂಗೆ. ಸೊ ಈಗ ಗಿಡಗಳು ಬಂದ್ವು ಅಂತಂದ್ ಹೇಳಿದ್ರೆ ಗಿಡಗಳ ಅಡಿಗೆ ಮನೆ ಯಾವ್ದಂತಂದ್ ಹೇಳಿದ್ರೆ ಎಲೆ ಅಂತಂದ್ ಹೇಳ್ತೀವಿ. ಸೊ ಎಲೆಗಳ ಮುಖಾಂತರ ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಂತಾವ. ಇದು ಎಲ್ರಿಗೂ ಅರ್ಥ ಆಯ್ತಾ? ಆ ಕ್ರಿಯೆಯನ್ನ ನಾವೇನ್ ಕರಿತೀವಿ ಅಂದ್ರೆ ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಯಾಕೆ ದ್ಯುತಿ ಅಂತ ಬಂತಂದ್ರೆ ಸೂರ್ಯನ ಬೆಳಕು ಯೂಸ್ ಮಾಡ್ಕೊಂತಾವು. ಈಗ ನೋಡ್ರಿ, ಇಲ್ಲಿ ಸೂರ್ಯ ಅದ ಅಂತಂದ್ ಹೇಳಿದ್ರೆ ಸೂರ್ಯನ ಬೆಳಕಿದ್ದಾಗ ಅವು ಆಹಾರ ತಯಾರು ಮಾಡ್ಕೊತಾವ. ನೈಟ್ ಟೈಮ್ ಎಲ್ಲ ಮಾಡಂಗಿಲ್ಲ. ನೈಟ್ ಟೈಮ್ ಬೇರೆ ಪ್ರೊಸೆಸ್ ನಡೀತೈತೆ. ಸೊ ಅದಕ್ಕೆ ಏನೇನ್ ಬೇಕು ನೀವೆಲ್ಲರೂ ಹೇಳಿದ್ರಿ. ಸರ್ ಇವಾಗ್ರಿ ಸೂರ್ಯನ ಬೆಳಕ್ ಬೇಕ್ರಿ. ಫಸ್ಟ್ ಏನ್ ಬೆಳಕ್ ಅಂತಂದ್ ಹೇಳಿ ಸೂರ್ಯನ ಬೆಳಕು, ಅದನ್ನ ನಾವು ಸೂರ್ಯನ ಶಕ್ತಿ ಅಂತಂದ್ ಕರೆದ್ವಿ. ಅದಾದ ನಂತರ ಎಲೆ ಐತ್ರಿ, ಎಲೆ ಬೇಕ್ರಿ. ಇನ್ನೊಬ್ರು ಯಾರೋ ಹೇಳಿದ್ರು ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಬೇಕ್ರಿ, CO2 ಅಂತಂದ್ ಹೇಳ್ತೀವಿ. ಎರಡು ಬರ್ಕೋಬೇಕು. ಕಾರ್ಬನ್ ಡೈಆಕ್ಸೈಡ್ ಅಂತಂದ್ ಹೇಳ್ತೀವಿ. ನಾವ್ ಹೆಂಗ್ ಈಗ ಉಸಿರಾಡ ತಗೊಂಡ್ ಹೊರಗ್ ಬಿಡ್ತೇವಲ್ಲ, ಆ ಗಾಳಿಯನ್ನ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. CO2 ಅನ್ನ ಎಲೆಗಳ ಮುಖಾಂತರ ತಗೊಂತಾವ. ಆ ಎಲೆಗಳು ಹೆಂಗ್ ತಗೊಂತಾವ ಅನ್ನೋದನ್ನ ನಾನು ಹೇಳ್ತೇನೆ ಈಗ ನಿಮ್ಗೆ. ಅದಾದ ನಂತರ ಏನೇನ್ ತಗೋತಾವ ನೋಡ್ರಿ, ಸೂರ್ಯನ ಬೆಳಕನ್ನ ತಗೊಂತಾವ. ಅದಾದ ನಂತರ ನೆಕ್ಸ್ಟ್ ಏನ್ ತಗೊಂತಾವ? ಕಾರ್ಬನ್ ಡೈಆಕ್ಸೈಡ್ ಅಂತ ತಗೊಂತಾವ. ಅದಾದ ನಂತರ ಬೇರುಗಳ ಮುಖಾಂತರ, ಇಲ್ಲಿ ನೋಡ್ರಿ ಅದೆಲ್ಲ ಬಿಡ್ರಿ, ಈಗ ಬೇರುಗಳ ಮುಖಾಂತರ ಏನಂತಂದ್ ಹೇಳಿದ್ರೆ ನೀರು ಮತ್ತು ಖನಿಜಗಳನ್ನ ತಗೊಂತಾವ. ನೀರನ್ನ ನಾವ್ ಹೆಂಗ್ ಬರಿತೀವಿ? H2O ಅಂತಂದ್ ಹೇಳಿ ಬರಿತೀವಿ. ನೀರನ್ನ ನಾವೇನಂತ ಬರಿತೀವಿ? H2O. ಕರೆಕ್ಟಾ? ಎಲ್ರು ಗೊತ್ತೈತಿ? ಸೊ H ಅಂತಂದ್ ಹೇಳಿದ್ರೆ ಏನು? ಹೈಡ್ರೋಜನ್. O ಅಂತಂದ್ ಹೇಳಿದ್ರೆ ಏನು? H2 ಮತ್ತು O2 ಅಂತ ಕರಿತೀವಿ. H2 ಅಂತಂದ್ ಹೇಳಿದ್ರೆ ಹೈಡ್ರೋಜನ್, ಜಲಜನಕ. ಹೈಡ್ರೋಜನ್ ಅಂತಂದ್ ಹೇಳಿದ್ರೆ ಜಲಜನಕ, ಆಮೇಲೆ ಬರ್ಕೊಟ್ರು. O2 ಅಂತಂದ್ ಹೇಳಿದ್ರೆ ಆಕ್ಸಿಜನ್, ಆಮ್ಲಜನಕ. ಸೊ ಅವೆರಡು ಮಿಕ್ಸ್ ಆದ್ವು ಅಂತಂದ್ ಹೇಳಿದ್ರೆ ಆ ಒಂದು ಸಂಯುಕ್ತ ವಸ್ತುವನ್ನ ಏನಂತ ಕರಿತೀವಿ? ನೀರ್ ಅಂತ ಕರಿತೀವಿ. H2O. ನೀರೆಲ್ಲ ಬಂತು ಅಂತಂದ್ ಹೇಳಿದ್ರೆ H2O. ಬೆಸ್ಟ್ ನೆನ್ಪಿಟ್ಕೊಳಕ್ ಏನ್ರಿ, ಒಂದ್ ಸಾಂಗ್ ಐತ್ ನೋಡ್ರಿ ಉಪೇಂದ್ರದ್, H2O ಸಾಂಗ್ ಏನೋ ಸಮಥಿಂಗ್ ಬರುತ್ತಲ್ಲ, ಹೂವೇ ಹೂವೇ ಅಂತಂದ್ ಹೇಳಿ H2O ಮೂವಿ. ಸೊ ಆತರ ಹಿಂಗೇನೋ ಒಂದ್ ನೆನ್ಪಿಟ್ಕೊಡ್ರಿ. ಓಕೆ, H2O ನೀರ್ ಅಂತ ಕರಿತೀವಿ. ಸೊ ಈಗ ಇವುಗಳನ್ನ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ತಗೊಂಡು ಸೂರ್ಯನ ಬೆಳಕನ್ನ ತಗೊಂಡು, ಈಗ ಹೆಂಗ್ ನಾವು ಸೇಮ್ ಅಲ್ಲ, ಎಲ್ಲ ಏನಂತಂದ್ ಹೇಳಿದ್ರೆ ಒಂದ್ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕೆಳಗಡೆ ಶಾಖವನ್ನ ಕೊಡ್ತೀವಿ. ಹಂಗ ಸೇಮ್ ಸೂರ್ಯನ ಶಕ್ತಿಯನ್ನ ತಗೊಂಡ್ ಏನ್ ಮಾಡ್ತಾ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಅದೇನ್ ಮಾಡ್ತೈತಿ ಅಂತಂದ್ ಹೇಳಿದ್ರೆ ಆಹಾರವನ್ನ ತಯಾರು ಮಾಡ್ಕೊಳತ್ತ. ಏನ್ ಮಾಡ್ಕೊಳತ್ತ? ಆಹಾರವನ್ನ ತಯಾರು ಮಾಡ್ಕೊಳತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ C6H12O6 ಅಂತ ಕರಿತೀವಿ. ಆ ಆಹಾರಕ್ಕೆ ಏನಂತ ಕರಿತೀವಿ ಅಂದ್ರೆ C6H12O6 ಅಂತ ಕರಿತೀವಿ. ಅದ್ರ ಜೊತೆಗೆ ಏನಾದ್ರೂ ಬಿಡ್ಬೇಕಲ್ಲ ಹೊರಗೆ. ಸೊ ಅವಾಗ ಹೊರಗೆ ಬಿಡುತ್ತ ಮತ್ತೊಂದ್ ಏನಂತಂದ್ ಹೇಳಿದ್ರೆ ಆಕ್ಸಿಜನ್ ಅನ್ನ, O2 ಅನ್ನ ಹೊರಗಡೆ ಬಿಡುತ್ತ. ಅವು ಬಿಡೋದ್ರಿಂದ ಆ ಆಕ್ಸಿಜನ್ ಅನ್ನ ನಾವು ಉಸಿರಾಟ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ಸತ್ತೋಗ್ತಿದ್ವಿ. ಈ ಟೋಟಲ್ ಪ್ರೊಸೆಸ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ತಗೊಂಡು, ಸೂರ್ಯನ ಬೆಳಕು ತಗೊಂಡು, ನೀರ್ನ ತಗೊಂಡು
ಎಲ್ಲಾ ಮಿಕ್ಸ್ ಮಾಡಿ ಈಗ ಹೆಂಗ್ ನಾವು ಪಾತ್ರದೊಳಗೆ ಕುದಿಸ್ತೇವಲ್ಲ ಹಂಗ ಕುದಿಸ್ಬಿಟ್ಟ ಏನ್ ಮಾಡತ್ತ ಆಹಾರವನ್ನ ತಯಾರು ಮಾಡ್ಕೊಳತ್ತ, ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಆಕ್ಸಿಜನ್ ಅನ್ನ ಬಿಡುತ್ತ. ಈ ಕ್ರಿಯೆಯನ್ನ ನಾವು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತಂದ್ ಹೇಳಿ ಕರಿತೀವಿ. ಈ ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತಾ? ಕ್ಲಿಯರ್? ಸೊ ಅದಾದ ನಂತರ ಇಲ್ಲಿ ನೋಡ್ರಿ, ಈ ಅಡಿಗೆ ಎಲ್ಲಿ ನಡೆದಿತ್ತು? ಈಗ ಹೆಂಗ್ ನಮ್ ಪಾತ್ರೆ ಎಲ್ಲ ನಮ್ಮ ಅಡಿಗೆ ಕೊಲದ ನಡೀತಿಲ್ಲ, ಸೇಮ್ ಹಂಗ ಏನಂತಂದ್ ಹೇಳಿದ್ರೆ ಎಲೆಗಳಲ್ಲಿ ನಡೆದೈತಿ. ಎಲೆಗಳಲ್ಲಿ ಎಲ್ಲಿ ಅಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಅಂತಂದ್ ಇರ್ತೈತಿ. ಎಲೆ ಒಳಗಡೆ ಏನಂತಂದ್ ಹೇಳಿದ್ರೆ ನಮ್ಮ ಮನಿ ಒಳಗಡೆ ಹಂಗ ಅಡಿಗೆ ಮನೆ ಸಪ್ರೇಟ್ ಆಗಿರ್ತೈತಿ, ಸೇಮ್ ಹಂಗ ಎಲಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಅಂತಂದಿರತ್ತ. ಕ್ಲೋರೋಫಿಲ್ ಅನ್ನ ನಾವು ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ ಪತ್ರ ಹರಿತ್ತು ಅಂತ ಕರಿತೀವಿ. ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ ಪತ್ರ ಹರಿತ್ತು ಅಂತ ಕರಿತೀವಿ. ಅದ್ರೊಳಗಡೆ ಏನಂತಂದ್ ಹೇಳಿದ್ರೆ ಆಹಾರ ತಯಾರು ನಡೀತೆ. ಈಗ ನಾನು ಹೇಳ್ತೀನಿ ನೋಡ್ರಿ, ಇವಾಗ ಏನಂತಂದ್ ಹೇಳಿದ್ರೆ ಅಡಿಗೆ ಮನ್ಯಾಗ ಹೇಳ್ರಿ ಎಲ್ರು, ಎಲ್ಲಿ ನಡೀತೈತಿ ಇದು ಸಸ್ಯ ಆಹಾರವನ್ನ ಎಲ್ಲಿ ತಯಾರು ಮಾಡುತ್ತೆ? ಅಡಿಗೆ ಮನ್ಯಾಗ ತಯಾರು ಮಾಡುತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಎಲೆ ಅಂತ ಕರಿತೀವಿ. ಅಡಿಗೆ ಮನಿ ಅಂತ ತಗೊಳ್ರಿ. ಎಲೆ ಅಂತಂದ್ ಹೇಳಿದ್ರೆ ಮನಿ ಒಳಗೆ ನಡೀತೈತೆ. ಅದ್ರೊಳಗು ಅಡಿಗೆ ಮನಿ ಅಂತಂದ್ ಹೇಳಿದ್ರೆ ಯಾವುದು? ಕ್ಲೋರೋಫಿಲ್ ಅಥವಾ ಪತ್ರ ಹರಿತ್ತು. ಅದನ್ನ ನಾವು ಇವಾಗ ನೋಡೋಣ, ಆ ಅಡಿಗೆ ಕೋಲೆ ಹೆಂಗಿರತ್ತ ಅಂತಂದ್ರೆ. ಆ ಅಡಿಗೆ ಕೋಲೆ ಹೆಂಗಿರತ್ತ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದು ಅಡಿಗೆ ಮನಿ ಒಳಗಡೆ ಏನಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಈ ತರ ಏನಂತಂದ್ ಹೇಳಿದ್ರೆ ರಂಧ್ರ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪತ್ರ ರಂಧ್ರ ಅಂತ ಕರಿತೀವಿ. ಇದ್ರ ಮುಖಾಂತರ ಏನ್ ಮಾಡತ್ತಂತಂದ್ ಹೇಳಿದ್ರೆ ಇಲ್ಲಿದಾವ್ ನೋಡ್ರಿ, ಇದನ್ನ ಇನ್ನೊಂದ್ಸರಿ ನಾವು ಡಯಾಗ್ರಾಮ್ ಹಾಕೊಂಡ್ವಿ ಅಂತ ಜಸ್ಟ್ ನೆನ್ಪಿಟ್ಕೊಡ್ರಿ. ಎಲೆ ಒಳಗಡೆ ಹೆಂಗಂತಂದ್ ಹೇಳಿದ್ರೆ ಸಣ್ಣ 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 ರಂಧ್ರಗಳಿರ್ತಾವ. ಆ ರಂಧ್ರಗಳು ಏನಂತಂದ್ ಹೇಳಿದ್ರೆ ಪತ್ರ ರಂಧ್ರಗಳಂತ ಕರಿತೀವಿ. ಆ ರಂಧ್ರಗಳ ಮುಖಾಂತರ, ಸಣ್ಣ ಸಣ್ಣ ರಂಧ್ರಗಳ ಮುಖಾಂತರ, ಈಗ ಹೆಂಗ್ ನಮ್ದು ಬಾಯಿ ಇರುತ್ತಲ್ಲ ಮನುಷ್ಯನಿಗೆ, ಸೇಮ್ ಅದೇ ತರ ಎಲೆಗಳಿಗೆ ಸಣ್ಣ ಸಣ್ಣ ರಂಧ್ರಗಳು ಇರ್ತಾವ. ಆ ರಂಧ್ರಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಪತ್ರ ರಂಧ್ರಗಳು ಅಂತ ಕರಿತೀವಿ. ಸೊ ಇವುಗಳ ಮುಖಾಂತರ ಏನಂತಂದ್ ಹೇಳಿದ್ರೆ ಎಲೆಗಳಲ್ಲಿ ಏನೇನ್ ಹೋಗುತ್ತೆ ಹೇಳ್ರಿ. ಇವಾಗ ಒಳಗಡೆ ಇದು ಅಡಿಗೆ ಮಾಡಕ್ ಏನೇನ್ ತಗೊಳತ್ತ ಅದು? ಎಲ್ರು ಒಂದ್ಸರಿ ಹೇಳ್ರಿ. ನಾನು ಆಗ್ಲೇ ಹೇಳ್ದೆ ಏನೇನ್ ತಗೊಂತಾವ? ಗಾಳಿಯನ್ನ ತಗೊಂತಾವ. ಗಾಳಿ ಒಳಗಡೆ ಯಾವ್ದನ್ನ ತಗೊಂತಾವ? CO2 ಅನ್ನ ತಗೊಂತಾವ. ಅದಾದ ನಂತರ ನೀರನ್ನ ತಗೊಂತಾವ. ಆಮೇಲೆ ಸೂರ್ಯನ ಬೆಳಕನ್ನ ತಗೊಂತಾವ. ಇಷ್ಟು ತಗೊಂಡ್ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಇಲ್ಲಿ ಅಡಿಗೆ ಮಾಡ್ತಾವ. ಕ್ಲಿಯರ್ ಎಲ್ರಿಗೂ? ಸೊ ಇದೇನಂತಂದ್ ಹೇಳಿದ್ರೆ ಫೋಟೋಸಿಂಥಸಿಸ್ ಕ್ರಿಯೆ ನಡೆಯೋದು. ಅದಾದ ನಂತರ ಎಲ್ಲಾ ಎಲೆಗಳು ಏನಂತಂದ್ ಹೇಳಿದ್ರೆ ಗ್ರೀನ್ ಕಲರ್ ಕಾಣಿಸ್ತಾವಲ್ಲ. ಎಲ್ಲಾ ಎಲೆಗಳು ಏನಂತಂದ್ ಹೇಳಿದ್ರೆ ಗ್ರೀನ್ ಕಲರ್ ಕಾಣಿಸ್ತಾವಲ್ಲ, ಹಸಿರು ಕಲರ್ ಕಾಣಿಸ್ತಾವಲ್ಲ. ಯಾಕಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಇರೋದ್ರಿಂದ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರ ಗ್ರೀನ್ ಕಲರ್ ಕಾಣಿಸ್ತಾವ. ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ರೀನ್ ಕಲರ್ ಕಾಣಿಸ್ತಾವ. ಕ್ಲಿಯರ್ ಎಲ್ರಿಗೂ? ಎಲ್ಲಾ ಎಲೆಗಳು ಹೆಂಗಂತ ಕಾಣಿಸ್ತಾವ ಅಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಇರೋದ್ರಿಂದ ಗ್ರೀನ್ ಕಲರ್ ಕಾಣಿಸ್ತಾವ. ಒನ್ ಟೈಮ್ ಕ್ಲೋರೋಫಿಲ್ ಅಂಶ ಕಮ್ಮಿ ಆಯ್ತು ಅಂತಂದ್ ಹೇಳಿದ್ರೆ ಆ ಎಲೆಗಳು ಏನಾಗ್ತಾವ? ಹಳದಿ ಕಲರ್ ಆಗೇನಪ್ಪಾ ಅಂತಂದ್ ಹೇಳಿದ್ರೆ ಕೆಳಗಡೆ ಬಿದ್ದು ಹೋಗ್ಬಿಡ್ತಾವ. ಇದ್ ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರಿ, ನಿಮ್ ಮನಿ ಸುತ್ತಮುತ್ತ ಗಿಡಗಳಿರ್ತಾವ, ಫುಲ್ ಹಸಿರು ಇರ್ತಾವ. ಕೆಲವು ದಿನ ಆದ ನಂತರ ಹಳದಿ ಆಗ್ತಾವ. ಅಂದ್ರೆ ಹಳದಿ ಆಗ್ತಾವ ಅಂತ ಹೇಳಿದ್ರೆ ಕ್ಲೋರೋಫಿಲ್ ನಾಶ ಆಗ್ತಾ ಇತ್ತೆ. ಆಮೇಲೆ ಒಂದಿನ ಕಂಪ್ಲೀಟ್ ಹಳದಿ ಆಗ್ಬಿಟ್ಟು ಸತ್ತು ಹೋಗ್ತಾವ ಎಲೆಗಳು. ಎಲ್ಲಿವರೆಗೂ ಕ್ಲೋರೋಫಿಲ್ ಇರುತ್ತೆ, ಎಲ್ಲಿವರೆಗೂ ಹಸಿರು ಇರ್ತಾವ, ಅವೆಲ್ಲ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಅಡಿಗೆ ತಯಾರು ಮಾಡ್ತಿರ್ತಾವ. ಸೊ ಅಡಿಗೆ ತಯಾರು ಮಾಡಕ್ ಏನೇನ್ ಯೂಸ್ ಮಾಡ್ಕೊಂತಾವ? ಗಾಳಿಯಲ್ಲಿರೋದು ನಾವು ಬಿಟ್ಟಿರ್ತೇವಲ್ಲ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಂತಾವ. ಬೇರುಗಳ ಮುಖಾಂತರ ನೀರನ್ನ ಯೂಸ್ ಮಾಡ್ಕೊಂತಾವ. ಆಮೇಲೆ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂತಾವ. ಎಲ್ಲಿ ಅಡಿಗೆ ಮನೆ ಯಾವುದು? ಕ್ಲೋರೋಫಿಲ್ ಒಳಗಡೆ, ಎಲೆಯಲ್ಲಿರುವ ಕ್ಲೋರೋಫಿಲ್ ಒಳಗಡೆ ಅಡಿಗೆ ತಯಾರಾಗತ್ತ. ಅದೇನಂತಂದ ಹೇಳಿದ್ರೆ ಆಹಾರ ಅಂತ ಕರಿತೀವಿ. C6H12O6 ಅಂತಂತ ಹೇಳ್ತೀವಿ. ಏನಂತಂದ ಹೇಳಿದ್ರೆ C6H12O6 ಅಂತ ಕರಿತೀವಿ. ಅದ್ರ ಜೊತೆಗೆ ಆಕ್ಸಿಜನ್ ಅನ್ನ ಬಿಡ್ತಾವ, O2 ಅಂತಂತ ಹೇಳ್ತೀವಿ. ಕ್ಲಿಯರ್? ಎಸ್. ಈಗ ನಾವು ಇಲ್ಲೇನ್ ಸ್ಟಡಿ ಮಾಡಕತ್ತವಲ್ಲ, ಈ ಸ್ಟಡಿ ಮಾಡೋದ್ರೊಳಗಡೆ ನಾವು ಕೆಲವೊಂದು ಥಿಂಗ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ವಿ. ಏನೇನು ಅಬ್ಸರ್ವ್ ಮಾಡಿದ್ವಿ ಸರ್? H2O ಅಂತಂದ್ ಹೇಳಿದ್ರೆ ಏನು? ನೀರು ಅಂತಂದ್ ಹೇಳ್ತೀವಿ. ನೀರಿಗೆ ನಾವ್ ಏನ್ ನೀರ್ ಕುಡಿತೇವಲ್ಲ ಅದು H2O. ಅದು ಹೆಂಗ ರೆಡಿ ಆಗತೈತ್ರಿ ಸರ್? H2 ಅಂತಂದ್ ಹೇಳಿದ್ರೆ ಏನು? ಹೈಡ್ರೋಜನ್ ಅಂತಂದ್ ಹೇಳ್ತೀವಿ, ಜಲಜನಕ. ಹೈಡ್ರೋಜನ್ ಅಂತಂದ್ ಹೇಳಿದ್ರೆ ಜಲಜನಕ. ಪ್ಲಸ್ ಇನ್ನೊಂದ್ ಏನ್ ಕೊಡುತ್ತ? O2, ಆಕ್ಸಿಜನ್. ನಾವೇನು ಉಸಿರಾಡ್ತೇವಲ್ಲ ಅದು ಆಕ್ಸಿಜನ್. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಮ್ಲಜನಕ. ಇವೆರಡೂ ಸೇರಿದ್ವಿ ಅಂತಂದ್ ಹೇಳಿದ್ರೆ ಏನಾಗತ್ತೆ ಅಂತಂದ್ ಹೇಳಿದ್ರೆ ಅದು ನೀರಾಗಿ ಕನ್ವರ್ಟ್ ಆಗತ್ತ. ಈಗ ನೋಡ್ರಿ, ಎರಡು ಎಲಿಮೆಂಟ್ಸ್ ಗಳನ್ನ ಯೂಸ್ ಮಾಡಿದ್ವಿ, ಹೈಡ್ರೋಜನ್, ಅದಾದ ನಂತರ ಆಕ್ಸಿಜನ್, ಜಲಜನಕ, ಆಮ್ಲಜನಕ. ಇದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನಾವು ಆಗ್ಲೇ ಒಂದೊಂದು ಪ್ರೊಸೆಸ್ ಅಂತ ನಾನು ಹೇಳಿದ್ದೆ, ಉಸಿರಾಡುವಾಗ ಅಂತಂದೇಳಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ನಮ್ಮ ಲಂಗ್ಸ್ ಗಳು ಇರ್ತಾವ. ಲಂಗ್ಸ್ ಅಂತಂದ್ ಹೇಳಿದ್ರೆ ಶ್ವಾಸಕೋಶ, ಎಡಗಡೆದ ಬಲಗಡೆದ ಅನ್ಕೊಡ್ರಿ. ನಾವು ಒಳಗಡೆ ಗಾಳಿ ತಗೊಂತೀವಿ. ಆ ಒಳಗಡೆ ಗಾಳಿ ಯಾವ್ ತಗೊಂತೀವಿ ಅಂತಂದ್ ಹೇಳಿದ್ರೆ O2 ತಗೊಂತೀವಿ. O2 ಅಂತಂದ್ ಹೇಳಿದ್ರೆ ಆಮ್ಲಜನಕವನ್ನ ತಗೊಂತೀವಿ. ಒಳಗಡೆ ಹೋಗಿ ಏನೇನೋ ಆಗತ್ತ, ಮತ್ ಹೊರಗಡೆ ಗಾಳಿ ಬಿಡ್ತೀವಿ. ಆ ಗಾಳಿ ಯಾವ್ದಂತಂದ್ ಹೇಳಿದ್ರೆ CO2 ಅಂತಂದ್ ಹೇಳ್ತೀವಿ. CO2 ಅಂತಂದ್ ಹೇಳಿದ್ರೆ ಏನ್ ಹೇಳೋಣ? ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಎಲ್ಲ ಒಂದೇ. ಇಂಗ್ಲಿಷ್ ನಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ, ಕನ್ನಡದಾಗ
ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ. ಇದು ಇಂಗಾಲದ ಡೈಆಕ್ಸೈಡ್ ಐತಲ್ಲ CO2 ಯಾವ್ದ್ರಿಂದ ಕೂಡೈತೆ? ಸಿಂಪಲ್ ಆಗಿ ಕಾರ್ಬನ್ ಮತ್ತು ಆಕ್ಸಿಜನ್ ಇಂದ ಕೂಡ್ಕೊಂಡೈತೆ. ಇದು ಸಿ ಅಂತಂದ್ ಹೇಳಿದ್ರೆ ಕಾರ್ಬನ್, ಕಾರ್ಬನ್ ಅಂತಂದ್ ಹೇಳಿದ್ರೆ ಇಂಗಾಲ ಅಂತಂದ್ ಹೇಳ್ತೀವಿ. ಸಿ ಅಂತಂದ್ ಹೇಳಿದ್ರೆ ಇಂಗಾಲ ಕಾರ್ಬನ್, O2 ಅಂತಂದ್ ಹೇಳಿದ್ರೆ ಆಮ್ಲಜನಕ. ಸೊ ಇವೆರಡು ಅರ್ಥ ಆದ್ವು. ಇದನ್ನೆರಡು ಸೇರಿಸಿದ್ವು ಅಂತಂದ್ ಹೇಳಿದ್ರೆ ಏನಾಗತ್ತೆ? ಇಂಗಾಲದ ಡೈ ಆಕ್ಸೈಡ್ ಆಗತ್ತೆ. ಅದು ಬಹಳ ಡೇಂಜರಸ್. ನಾವೆಲ್ಲರೂ ಇಂಗಾಲ ಡೈಆಕ್ಸೈಡ್ ತಗೊಂಡು ಅಂತಂದ್ ಹೇಳಿದ್ರೆ ಸತ್ತ ಹೋಗ್ಬಿಡ್ತಾವ. ನಾವು ಯಾವಾಗ್ಲೂ ಆಮ್ಲಜನಕವನ್ನ ತಗೊಂತೀವಿ. ಇಷ್ಟು ಪಾಯಿಂಟ್ಸ್ ಗಳಿಗೆಲ್ರಿಗೂ ಕ್ಲಿಯರ್ ಆದ್ವು? ಯಾ ಅದಾದ ನಂತರ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ನಾವು ಆಹಾರ ಅಂತ ಕರೆದ್ವಲ್ಲ, C6H12O6 ಅಂತಂದ್ ಹೇಳಿ, ಇದನ್ನ ನಾವು ಸಿಂಪಲ್ ಆಗಿ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಗ್ಲುಕೋಸ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಗ್ಲುಕೋಸ್ ಅಂತಂದ್ ಕರಿತೀವಿ. ಹೆಂಗ್ ನಾವು ಸಡನ್ ಆಗಿ ಎನರ್ಜಿ ತಗೊಂತೀವಲ್ಲ, ಅದೆಲ್ಲ ಸೇಮ್ ಫಾರ್ಮುಲಾ ಎಲ್ಲದಕ್ಕೂ. C6H12O6 ಇದನ್ನ ನಾವು ಆಹಾರ ಅಂತಂದ್ ಹೇಳಿ ಕರಿತೀವಿ. ಇದೊಂದು ಕಾರ್ಬೋಹೈಡ್ರೇಟ್. ಸೊ ಇದೊಂದು ನೆನ್ಪಿಡ್ಕೋಬೇಕು. ನಿಮಗೆ ಕೇಳ್ತಾರೆ ಫಾರ್ಮುಲಾ ಏನು ಅಂತಂದ್ ಹೇಳಿ ಕೇಳ್ತಾರೆ. ಇದನ್ನ ಬಿಟ್ಟು ಮತ್ತೇನಾದ್ರೂ ನಾವು ಬೇರೆ ವರ್ಡ್ಸ್ ಗಳನ್ನ ಯೂಸ್ ಮಾಡಿದೇವನ ಇಲ್ಲಿ? ಎಲ್ಲಾದ್ರೂ ಯೂಸ್ ಮಾಡಿದ್ವಿ? ಇನ್ನೊಂದು ಯೂಸ್ ಮಾಡಿದ್ವಿ, ಕ್ಲೋರೋಫಿಲ್ ಅಂತಂದು ಯೂಸ್ ಮಾಡಿದ್ವಿ. ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಹೆಂಗಿರುತ್ತ? ಕ್ಲೋರೋಫಿಲ್ ನೋಡಕ್ ಹೆಂಗಿರುತ್ತ ಅಂತಂದ್ ಹೇಳಿದ್ರೆ ಅದು ಯಾವಾಗ್ಲೂ ಗ್ರೀನ್ ಕಲರ್ ಇರುತ್ತೆ, ಹಸಿರು ಕಲರ್ ಇರುತ್ತೆ. ಸೊ ಆ ಪ್ರದೇಶ ಹೆಂಗಂತಂದ್ ಹೇಳಿದ್ರೆ ಹಸಿರು ಕಲರ್ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಎಲೆಗಳು ಏನಂತಂದ್ ಹೇಳಿದ್ರೆ ಸದಾ ಹಸಿರಾಗಿರ್ತಾವ. ಯಾವಾಗ ಕ್ಲೋರೋಫಿಲ್ ಇರಂಗಿಲ್ಲ ಅವಾಗ ಏನಾಗತ್ತ? ಆ ಎಲೆಗಳು ಹಳದಿ ಆಗ್ತಾವ, ಆಮೇಲೆ ಸತ್ ಹೋಗ್ತಾವ. ಸೊ ಇದೊಂದು ಪಾಯಿಂಟ್ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡಿದ್ವಿ. ಈಗೇನ್ ನಾ ಬರ್ಯಾತನಲ್ಲ ಅವೆಲ್ಲ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳುವಂತಹ ಥಿಂಗ್ಸ್ ಗಳು. ಎಸ್, ಇವಾಗ ನನಗೆ ನೀವು ಹೇಳ್ಬೇಕು ಸರ್, ಇವಾಗ ಏನಂತಂದ್ ಹೇಳಿದ್ರೆ ಈ ತರ ಒಂದ್ ಏನಂತಂದ್ ಹೇಳಿದ್ರೆ ಗಿಡ ಐತ್ರಿ. ಇದಕ್ಕೆಲ್ಲ ಏನಂತಂದ್ ಹೇಳಿದ್ರೆ ಈ ತರ ಬೇರ್ಗಳಿದಾವ. ಇದು ಗಿಡ ಇದು. ಇವಾಗ ಇಲ್ಲಿ ಏನಿದಾವಲ್ಲ, ಇಲ್ಲಿ ನೀರು ಇರುತ್ತಲ್ಲ, ನೀರು ಮತ್ತು ಖನಿಜಗಳನ್ನ ತಗೊಳುತ್ತ ಅಂತಂದ್ ಹೇಳಿದ್ವಿ. ಎಲ್ರು ಏನ್ ಹೇಳಿದ್ರು ಸರ್? ಬೇರುಗಳಿಂದ ಅಂತಂದ್ ಹೇಳಿ. ಬೇರು ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ನ ರೂಟ್ಸ್ ಅಂತಂದ್ ಹೇಳ್ತೀವಿ. ನೀರು ಮತ್ತು ಖನಿಜಗಳು ಏನಂತಂದ್ ಹೇಳಿದ್ರೆ ನೆಲದಿಂದನ ಹೋಗ್ಬೇಕಲ್ಲ, ಬೇರುಗಳಿಂದ ತಗೊಂತಾವ, ಹೀರ್ಕೊಂತಾವ. ಹೀರ್ಕೊಂಡ್ ನಂತರ ಅವೆಲ್ಲ ಎಲ್ಲಿ ಹೋಗ್ಬೇಕ? ಎಲೆಗಳಿಗೆ ಹೋಗ್ಬೇಕಲ್ಲ. ಎಲ್ಲಿ ಎಲೆಗಳು ಇರ್ತಾವಲ್ಲ ಎಲ್ಲಾ ಎಲೆಗಳಿಗೆ ಟ್ರಾನ್ಸ್ಫರ್ ಆಗ್ಬೇಕಲ್ಲ. ಆ ಟ್ರಾನ್ಸ್ಫರ್ ಯಾರು ಮಾಡ್ತಾರ? ದೇವ್ರು ಮಾಡ್ತಾರಲ್ಲ. ಆ ಟ್ರಾನ್ಸ್ಫರ್ ಮಾಡಕ್ ಏನಂತಂದ್ ಹೇಳಿದ್ರೆ ಸಣ್ಣ ಸಣ್ಣ ಏನಂತಂದ್ ಹೇಳಿದ್ರೆ ಪೈಪ್ಗಳು ಇರ್ತಾವ. ಈಗ ಹೆಂಗ್ ನಮ್ಮಲ್ಲಿ ನರ ಇರ್ತಾವಲ್ಲ, ರಕ್ತನಾಳಗಳು ಇರ್ತಾವಲ್ಲ, ಹಂಗ ಸೊ ಅಲ್ಲಿ ಕೂಡ ಬೇರುಗಳಿಂದ ನೀರನ್ನ ಟ್ರಾನ್ಸ್ಫರ್ ಮಾಡಕ್ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ ಸಣ್ಣ ಸಣ್ಣ ಪೈಪ್ಗಳು ಇರ್ತಾವ, ನಾಳಗಳಿರ್ತಾವ. ಪೈಪ್ಗಳು ಅನ್ಕೊಡ್ರಿ. ಆ ಪೈಪ್ಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಏನಂತ ಕರಿತೀವಿ? ನೀರನ್ನ ಟ್ರಾನ್ಸ್ಫರ್ ಮಾಡೋದು ಜೈಲಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜೈಲಮ್. ಕನ್ನಡದಾಗ ಬರ್ಕೊಡ್ರಿ, ಅಲ್ಲಿ ಸೇಮ್ ಅದನ್ನ ಕರಿತೀವಿ ಜೈಲಮ್ ಅಂತಂದ್ ಹೇಳಿ. ಜೈಲಮ್ ಪೈಪ್ಗಳಿಂದ ಅಥವಾ ಜೈಲಮ್ ಕಾಲುವೆಗಳಿಂದ ಅಥವಾ ಜೈಲಮ್ ನಳಗಳಿಂದ ಏನಂತ ಅನ್ಕೊಳ್ತಾರ ಅನ್ಕೊಡ್ರಿ, ಒಟ್ಟು ನೆನ್ಪಿಟ್ಕೊಡ್ರಿ. ಸಣ್ಣ ಸಣ್ಣ ಪೈಪ್ ತರ ಇರ್ತಾವ, ಸಿರಿಂಜ್ ಪೈಪ್ ತರ. ಈಗ ಹೆಂಗ್ ನಮ್ ರಕ್ತನಾಳಗಳು ಇರ್ತಾವಲ್ಲ ಹಂಗ ಜೈಲಮ್ ಅಂತ ಇರ್ತಾವ. ಅವು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ ನೀರು ಮತ್ತು ಖನಿಜಗಳನ್ನ ಟ್ರಾನ್ಸ್ಫರ್ ಮಾಡ್ತಾವ. ಇದನ್ನ ಕ್ವಶನ್ ತುಂಬಾ ಸಾರಿ ಕೇಳಿದ್ರ. ಇದು ಎಲ್ರಿಗೂ ಅರ್ಥ ಆಯ್ತು? ಎಸ್, ಇವಾಗ ನೀರ್ ಹೋಯ್ತು. ಈಗ ಇನ್ನೊಂದ್ ಬೇಕಲ್ಲ. ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ ಈಗ ಇದನ್ನೆಲ್ಲಾ ಯೂಸ್ ಮಾಡ್ಕೊಂಡು ಆಹಾರ ತಯಾರು ಮಾಡತ್ತೆ. ಎಲ್ಲಿ ಆಹಾರ ತಯಾರಾಗತ್ತೆ ಹೇಳ್ರಿ ನೋಡೋನು? ನಾನು ಇನ್ಕಸ್ತಕ್ಕ ಹೇಳಿದ್ನಿ ಸರ್, ಎಲ್ಲಾ ಎಲೆಗಳಲ್ಲಿ ತಯಾರಾಗತ್ತೆ. ಒಂದ್ ಎಲೆ ಅಲ್ಲ, ಅಲ್ಲಿ ಎಷ್ಟು ಇರ್ತಾವಲ್ಲ ಎಲ್ಲಾ ಎಲೆಗಳಲ್ಲಿ ತಯಾರಾಗತ್ತ. ಆ ಎಲೆಗಳಿಂದ ಎಲ್ಲಾ ಕೊಂಬುಗಳಿಗೆ, ಅದಾದ ನಂತರ ಕಾಂಡಕ್ಕ, ಬೇರಕ್ಕ, ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಆಹಾರ ಟ್ರಾನ್ಸ್ಫರ್ ಆಗ್ಬೇಕಲ್ಲ. ಅದಕ್ಕೂ ಒಂದ್ ಏನಂತಂದ್ ಹೇಳಿದ್ರೆ ನಾಳಗಳಿರ್ತಾವ, ಪೈಪ್ಗಳಿರ್ತಾವ. ಆ ಪೈಪ್ ಅನ್ನ, ಆಹಾರವನ್ನ, ಎಲೆಗಳಿಂದ ತಯಾರಾದ ಆಹಾರವನ್ನ ಎಲ್ಲಾ ಕಡೆಗೆ ಟ್ರಾನ್ಸ್ಫರ್ ಮಾಡಕ್ ಏನಂತಂದ್ ಹೇಳಿದ್ರೆ ಕೆಲವೊಂದು ಪೈಪ್ಗಳಿರ್ತಾವ ಅಥವಾ ನಾಳಗಳಿರ್ತಾವ. ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಲೋಯಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫುಡ್ ಫ್ಲೋಯಮ್. ಈ ತರ ನೆನ್ಪಿಟ್ಕೊಡ್ರಿ, ಫುಡ್ ಫ್ಲೋಯಮ್ ಅಂತಂದೇಳಿ. ಫುಡ್ ಫ್ಲೋಯಮ್, ಫ್ಲೋಯಮ್ ಪೈಪ್ ಅಥವಾ ಫ್ಲೋಯಮ್ ನಾಳ ಅಂತಂದೇಳಿ. ಇವೆರಡು ಇಂಪಾರ್ಟೆಂಟ್ ಆಗ್ತಾವ. ಇದು ವಾಟರ್ಗೆ ಏನಂತಂದ್ ಹೇಳಿದ್ರೆ ನೀರನ್ನ ಟ್ರಾನ್ಸ್ಫರ್ ಮಾಡೋದು, ನೀರು ಖನಿಜಗಳನ್ನ ಜೈಲಮ್, ಆಹಾರವನ್ನ ಎಲ್ಲಾ ಕಡೆಗೆ ತೆಗೆದು ಮಾಡೋದು ಫ್ಲೋಯಮ್. ಕ್ಲಿಯರ್ ಎಲ್ರಿಗೂ? ನೀರ್ ಹಾಸ್ದು. ಈಗ ಇನ್ನೊಂದ್ ಬಂತಲ್ಲ, ಖನಿಜಗಳಂತ ಬಂತಲ್ಲ. ಈಗ ಒಂದ್ ಬೆಳಿ ಚಲೋ ಬೆಳಿಬೇಕಂತಂದ್ ಹೇಳಿದ್ರ ಅಥವಾ ಒಂದು ಗಿಡ ಚೆನ್ನಾಗಿರ್ಬೇಕಂತಂದ್ ಹೇಳಿದ್ರ ಯಾವ್ಯಾವ ಗೊಬ್ಬರ ಯೂಸ್ ಮಾಡ್ತೀರಿ ಹೇಳ್ರಿ? ಗೊಬ್ಬರಗಳನ್ನ ಯಾವ ಯೂಸ್ ಮಾಡ್ತೀರಿ? ಗೊಬ್ಬರಗಳ ಹೆಸರು ಹೇಳ್ರಿ. ಎಲ್ಲಾರು ರೈತರ ಮಕ್ಕಳದಿರಿ, ಎಲ್ರಿಗೂ ಗೊತ್ತೈತೆ. NPK ಯೂಸ್ ಮಾಡ್ತೀವಿ, NPK. ನೆಕ್ಸ್ಟ್ NPK. ನೆಕ್ಸ್ಟ್ ಏನ್ ಯೂಸ್ ಮಾಡ್ತಾರೆ? ಎಲ್ರು NPK ಏನ್ರು? ಮತ್ತೆ ಎನ್ ಅಂತಂದ್ ಹೇಳ್ರಿ. ಓಕೆ, ನೈಟ್ರೋಜನ್ ಅದ್ರೊಳಗ ಬಂತು. ಸಾವಯವ ಯೂಸ್ ಮಾಡ್ತೀವಿ, ಸಾವಯವ. ಓಕೆ, ನೆಕ್ಸ್ಟ್ ಯೂರಿಯಾ ಯೂಸ್ ಮಾಡ್ತಾರೆ. ಯೂರಿಯಾ ಅದ್ರಲ್ಲೇ ಬಂತು NPK ಒಳಗಡೆ. DAP ಯೂಸ್ ಮಾಡ್ತಾರೆ. ಓಕೆ, ಅದ್ರಲ್ಲೇ ಬಂತು, ಅಲ್ಲೇ ಬಂತು. ಮೇನ್ ಏನಂತಂದ್ ಹೇಳಿದ್ರೆ NPK ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. NPK ಇಲ್ಲಿ 33 ಮೂಲ ವಸ್ತುಗಳು ಬಂದ್ವು, ಎಲಿಮೆಂಟ್ಸ್. ಎನ್ ಅಂದ್ರೆ ಏನು? ಎಲ್ರು ಯೂಸ್ ಮಾಡಿದಾರಲ್ಲ. ಎನ್ ಅಂದ್ರೆ ಏನು? ನೈಟ್ರೋಜನ್ ಅಂತಂದ್ ಹೇಳ್ತೀವಿ, ಸಾರಜನಕ. ನೈಟ್ರೋಜನ್. ಎನ್ ಅಂತಂದ್ ಹೇಳಿದ್ರೆ
ಸಾರಜನಕ, ನೈಟ್ರೋಜನ್ ಅಂತಂದ್ ಹೇಳ್ತೀವಿ. ಪಿ ಅಂತಂದ್ ಹೇಳಿದ್ರೆ ಏನು? ಫಾಸ್ಫರಸ್, ರಂಜಕ ಅಂತಂದ್ ಹೇಳ್ತೀವಿ. ಫಾಸ್ಫರಸ್, ರಂಜಕ. ಕೆ ಅಂತಂದ್ ಹೇಳಿದ್ರೆ ಏನು? ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಪೊಟ್ಯಾಷಿಯಂ ಮನ್ಯಾಗ ಎಲ್ರು ಮನ್ಯಾಗ ಏನಂತಂದ್ ಹೇಳಿದ್ರ ತಂದೆ ಎಲ್ಲ ಎಲ್ರು ಹೇಳ್ತಿರ್ತಾರೆ, ಸೊ ನೈಟ್ರೋಜನ್ ಪೊಟ್ಯಾಷಿಯಂ ತೊಗೊಂಬ, ಪೊಟ್ಯಾಷಿಯಂ ಇರುವಂತ ಯೂರಿಯಾ ಜಾಸ್ತಿ ತಗೊಂಬ ಅಂತಂದ್ ಹೇಳ್ತಿರ್ತಾರ, ಫಾಸ್ಫರಸ್ ಇರುವಂತ ಯೂರಿಯಾ ಜಾಸ್ತಿ ತಗೊಂಬ ಅಂತಂದ್ ಹೇಳ್ತಿರ್ತಾರೆ. ಎಲ್ರು ಮಾತಾಡಿರ್ತಿರಲ್ಲ, ಜಸ್ಟ್ ಅವನ್ನ ನೀವೇನಂತಂದ್ ನೆನ್ಪಿಟ್ಕೊಳ್ಬೇಕು. ಸೊ ಎನ್ ಅಂದ್ರೆ ನೈಟ್ರೋಜನ್, ಪಿ ಅಂದ್ರೆ ಫಾಸ್ಫರಸ್, ಕೆ ಅಂದ್ರೆ ಪೊಟ್ಯಾಷಿಯಂ. ಇವುಗಳು ಏನಂತಂದ್ ಹೇಳಿದ್ರ ಗಿಡದ ಬೆಳವಣಿಗೆಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಎದಕ್ಕ? ಗಿಡದ ಬೆಳವಣಿಗೆ. ಇದನ್ನ ಹಾಕಿ ನೀವೆಲ್ಲಾದ್ರೂ ನೀರ್ ಹಾಸಿದ್ರಿ ಅಂತಂದ್ ಹೇಳಿದ್ರ ಗಿಡ ಏನಂತಂದ್ ಹೇಳಿದ್ರೆ ಎತ್ತರ ಬೆಳೆದ್ ಬಿಡತ್ತ. ಸೊ ಇವನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಖನಿಜಗಳು. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಖನಿಜಗಳು. ಇವುಗಳನ್ನು ಯೂಸ್ ಮಾಡ್ಕೊಂತೀವಲ್ಲ, ಈಗ ನಾವ್ ಹೇಳಿದ್ವಲ್ಲ ಏನೇನ್ ಹೋಗ್ತಾವ ಇಲ್ಲಿ? ನೀರಿನ ಜೊತೆಗೆ ನೀರು ಮತ್ತು ಖನಿಜಗಳು ಹೋಗ್ತಾವಲ್ಲ, ಆ ಖನಿಜಗಳನ್ನು ಕೂಡ ನಾನ್ ನಿಮ್ಗೆ ಹೇಳ್ದೆ. ಈಗ ಸಾವಯವ ಅಂತಂದ್ ಹೇಳಿದ್ರು ಸರ್, ನಾವೆಲ್ಲ ಏನಂತಂದ್ ಹೇಳಿದ್ರೆ ಈ ತರ ಯೂಸ್ ಮಾಡಂಗಿಲ್ಲ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ, ಕೆಲವೊಂದ್ ಕಡೆ ನೀವು ಭೂಮಿಯನ್ನ ಹದ ಮಾಡಕ್ ಅಥವಾ ಭೂಮಿಯನ್ನ ಫಲವತ್ತತೆ ಮಾಡಕ್ ಯಾವ್ದು ಬೆಳೆಗಳನ್ನ ಬೆಳಿತೀರಿ? ಯಾರಿಗಾದ್ರೂ ಗೊತ್ತೈತಿ? ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ, ಈಗ ಒಂದು ದೊಡ್ಡ ಬೆಳಿ ಮಾಡ್ಬೇಕು, ನಾನು ದೊಡ್ಡ ಬೆಳೆಯನ್ನ ಮಾಡ್ಬೇಕು. ಬಟ್ ಅದ್ ಬೆಳೆಯೋಕ್ಕಿಂತ ಮುಂಚೆ ಅದ್ರಲ್ಲಿ ಬೇರೆ ಯಾವ್ದಾದ್ರು ಒಂದ್ ಬೆಳೆಯನ್ನ ಬೆಳೆದ್ಬಿಟ್ಟು ಆ ಮಣ್ಣನ್ನ ಫಲವತ್ತತೆ ಮಾಡ್ತೀವಿ. ಎಲ್ರಿಗೂ ಗೊತ್ತೈತಿ? ಓಕೆ, ಕಬ್ಬು ಹಚ್ಚುವಾಗ ಏನಂತಂದ್ ಹೇಳಿದ್ರೆ ಸೆಣಬು ಯೂಸ್ ಮಾಡ್ತಾರ. ಸೆಣಬು ಮೊದಲು ಏನಂತಂದ್ ಹೇಳಿದ್ರೆ ಸೆಣಬ್ ಹಚ್ತಾರ, ಅದಾದ ನಂತರ ಅದನ್ನ ಕಿತ್ಬಿಟ್ಟು ಅಲ್ಲೇ ಒಗದ್ಬಿಟ್ಟು ತಾಕತ್ ಜಾಸ್ತಿ ಮಾಡ್ತಾರ. ರೇಷ್ಮೆ ಹಚ್ಚೋಕ್ಕಿಂತ ಮುಂಚೆ ಮತ್ತೇನೇನ್ ಬೆಳಿತಾರ? ಎಲ್ರು ನೋಡಿದಿರಿ? ಸೋಯಾಬೀನ್ ಬೆಳಿತಾರ. ಸೋಯಾಬೀನ್ ಬೆಳೆದು ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಬೇರೆ ಬೆಳೆಯನ್ನ ಬೆಳಿತಾರ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗತ್ತೆ. ಹೆಂಗಾದ್ರೂ ಯಾರಿಗಾದ್ರೂ ಗೊತ್ತೈತಿ? ಸೋಯಾಬೀನ್ ಆಗಿರ್ಬೋದು, ಕಡ್ಲೆ ಆಗಿರ್ಬೋದು. ಸೊ ಯಾಕನ್ನೋದು ಗೊತ್ತೈತಿ ಯಾರಿಗಾದ್ರೂ? ಈಗ ನೋಡ್ರಿ, ನೀವು ಯಾಕಂತಂದ್ ಹೇಳಿದ್ರ ಈಗ ಸೋಯಾಬೀನ್ ಎಲ್ರು ಕಿತ್ತಿದಿರಲ್ಲ, ಸೋಯಾಬೀನ್ ಬೆಳಿತೀರಿ. ಸೋಯಾಬೀನ್ ಬೆಳೆದ ನಂತರ ಏನಂತಂದ್ ಹೇಳಿದ್ರೆ ಈ ತರ ಗಂಟುಗಳು ಬರ್ತಾವ. ಇಲ್ಲಿ ಎಲ್ರು ಕನ್ಸೈತಿ? ಸೋಯಾಬೀನ್ ಬೇರುಗಳು ಇಲ್ಲಿ ಈ ತರ ಗಂಟೆಗಳು ಬರ್ತಾವ, ನೋಡಿದಿರಿ? ಮನ್ಯಾಗ ಹೇಳ್ತಿರ್ತಾರ ನೋಡ್ರಿ, ಸಿಂಪಲ್ ಆಗಿ ಹೇಳ್ತಿರ್ತಾರೆ. ಹೆಂಗಂತ, ಕಿತ್ ನಂತರ ಏನಂತಂದ್ ಹೇಳಿದ್ರೆ ಜಾಡ್ಸ್ ಬಿಟ್ಟು ಸೈಡ್ ತೆಗದಿಡ ಅಂತಂದ್ ಹೇಳಿ, ಮಣ್ಣ್ ಅಲ್ಲೇ ಇರ್ಲಿ. ಕಿತ್ ಬಿಟ್ಟು ಏನಂತಂದ್ ಹೇಳಿದ್ರೆ ಆ ಮಣ್ಣ್ ಕೆಳಗಡೆ ಬಿದ್ದ ನಂತರ ಆಮೇಲೆ ಕೆಳಗಡೆ ಇಡ್ರಿ ಅಂತಂದ್ ಹೇಳಿ. ಕಡ್ಲೆ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಈ ತರ ಗಂಟೆಗಳನ್ನ ಎಲ್ಲರೂ ಅಬ್ಸರ್ವ್ ಮಾಡಿದಿರಿ? ಈ ತರ ಗಂಟೆಗಳಿರ್ತಾವ. ಈ ಗಂಟೆಗಳಲ್ಲಿ ಏನಿರ್ತೈತೆ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ, ಈ ಗಂಟೆಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂತ ಹೇಳಿದ್ರೆ, ಈಗ ವಾತಾವರಣದಲ್ಲಿ ಸಾರಜನಕ ಐತೆ, ವಾತಾವರಣದೊಳಗಡೆ ಅಂತಂತ ಹೇಳಿದ್ರೆ ನೈಟ್ರೋಜನ್ ಐತೆ. ಆ ನೈಟ್ರೋಜನ್ ಅನ್ನ ಭೂಮಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳತ್ತ? ಬಾಪ ನನಗ್ ಬೇಕಾಗಿದ್ದೀನಿ ಬಾ ಅಂತಂದ್ ಹೇಳಿ ನೈಟ್ರೋಜನ್ ಎಲ್ಲಾದ್ರೂ ಯೂಸ್ ಮಾಡ್ಕೊಳತ್ತ? ಯೂಸ್ ಮಾಡ್ಕೊಳಂಗಿಲ್ಲ. ಅದೇನ್ ಮಾಡ್ಕೊಳ್ತಂತ ಹೇಳಿದ್ರೆ ಈ ಬೇರುಗಳಲ್ಲಿ ಏನಂತಂದ್ ಹೇಳಿದ್ರೆ ಗಂಟುಗಳಾಗ್ತಾವ. ಈ ಗಂಟುಗಳಲ್ಲಿ ಏನಂತಂದ್ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನಂತಂದ್ ಹೇಳಿದ್ರೆ ಬೆಳಿತಾವ. ಇವು ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಯೂಸ್ ಮಾಡ್ಕೊಂತಾವ. ಯೂಸ್ ಮಾಡ್ಕೊಂಡ್ ಏನ್ ಮಾಡ್ಕೊಂತಾವ? ಎಲ್ಲಾ ಕಡೆ ಸ್ಟೋರ್ ಮಾಡ್ಕೊಂತಾವ. ಈಗ ನಾವು ಬೇಸಿಕ್ ಪಾಯಿಂಟ್ ಹೇಳಿದ್ವಲ್ಲ, ಈಗ ಒಂದು ಬೆಳಿ ಬೆಳಿಬೇಕಂತಂದ್ ಹೇಳಿದ್ರೆ ಅದಕ್ಕೆ ಏನ್ ಇಂಪಾರ್ಟೆಂಟ್? ನೈಟ್ರೋಜನ್ ಇಂಪಾರ್ಟೆಂಟ್. ಬೆಳವಣಿಗೆ ಆಗ್ಬೇಕಂತಂದ್ ಹೇಳಿದ್ರೆ ಈಗ ಎಲ್ಲಾ ಬೇರುಗಳಲ್ಲಿ ರೈಸೋಬಿಯಂ ಏನಂತಂದ್ ಹೇಳಿದ್ರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಏನ್ ಮಾಡುತ್ತೆ? ಸ್ಟೋರ್ ಮಾಡ್ಕೊಳ್ಳುತ್ತೆ. ಒಂಥರ ಪ್ರೊಸೆಸ್ ಏನೋ ನಡೆಯುತ್ತೆ. ಅವಾಗ ಎಲ್ಲಾ ಬೇರುಗಳಿಗೆ ಏನ್ ಸಿಕ್ತು? ನೈಟ್ರೋಜನ್ ಸಿಕ್ತು. ಅವಾಗ ಏನಂತಂದ್ ಹೇಳಿದ್ರೆ ಆರಾಮಾಗಿ ಬೆಳೆಯುತ್ತ. ಅದಕ್ಕೆ ಎಷ್ಟ್ ಬೇಕು ಅಷ್ಟು ತಗೊಳತ್ತ. ಅದಾದ ನಂತರ ನಾವು ಆಮೇಲೆ ಅದನ್ನ ಸೋಯಾಬೀನ್ ಕೀಳ್ತೀವಲ್ಲ, ಸೋಯಾಬೀನ್ ಆಗಿರ್ಬೋದು, ಕಡ್ಲೆ ಆಗಿರ್ಬೋದು, ಕಿತ್ ನಂತರ ಮನೇಲಿ ಹೇಳ್ತಾರೆ, ಆ ಬೇರುಗಳನ್ನೆಲ್ಲ ಜಾಡಿಸ್ರಿ, ಅವೆಲ್ಲ ಕೆಳಗೆ ಅಲ್ಲೇ ಬೀಳಿ, ಆ ಗಂಟುಗಳೆಲ್ಲ ಅಲ್ಲೇ ಬೀಳ್ಬೇಕು. ಅವಾಗ ಏನಾಗತ್ತೆ ಅಂತಂದ್ ಹೇಳಿದ್ರೆ ಈ ಗಂಟುಗಳು ಮಣ್ಣಿನಲ್ಲಿ ಸೇರಿ, ಆ ಗಂಟುಗಳೆಲ್ಲ ಏನಂತಂದ್ ಹೇಳಿದ್ರೆ ಮಣ್ಣಿನಲ್ಲಿ ಸೇರಿ ಆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗತ್ತ. ಯಾಕಾಗತ್ತಂದ್ರ ಆ ಮಣ್ಣಿನೊಳಗಡೆ ನೈಟ್ರೋಜನ್ ಇರುತ್ತ. ಇದೆಲ್ರಿಗೂ ಅರ್ಥ ಆಯ್ತು? ಎಲ್ಲಾ ಬೇರುಗಳಲ್ಲಿ ಶೇಂಗಾ ಯಾವ್ದ್ ಬೇಕಾ ತೋಡ್ರಿ, ಅಲ್ಲಿ ಏನಂತಂದ್ ಹೇಳಿದ್ರೆ ಸಣ್ಣ ಸಣ್ಣ ಗಂಟುಗಳಿರ್ತಾವ. ಈ ಬೇರು ಇತ್ತು ಅಂತಂದ್ ಹೇಳಿದ್ರೆ ಸಣ್ಣ ಸಣ್ಣ ಗಂಟು ಇರ್ತಾವ. ಮನ್ಯಾಗೆಲ್ಲ ಹೇಳಿರ್ತಾರೆ, ಹಂಗ ತೆಗೆದು ಹೋಗಿಬೇಡ ಅಂತಂದ್ ಹೇಳಿ. ಅದ್ರೊಳಗಡೆ ಏನಂತಂದ್ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತ. ಅದು ನೈಟ್ರೋಜನ್ ಅನ್ನ ಹೀರ್ಕೊಂಡಿರುತ್ತ. ಆ ನೈಟ್ರೋಜನ್ ಎದಕ್ ಬೇಕು? ಬೆಳವಣಿಗೆ ಆಗಕ್ ಬೇಕು. ಸಿಂಪಲ್. ಕ್ವಶನ್ ಏನ್ ಕೇಳ್ತಾರ? ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಕ್ ಏನ್ ಬೇಕು? ನೈಟ್ರೋಜನ್ ಬೇಕು. ಇವಾಗ ಕೆಲವೊಂದು ಸಸ್ಯಗಳ ಬೇರುಗಳಲ್ಲಿ ಗಂಟು ಬರ್ತಾವಲ್ಲ, ಅಲ್ಲಿ ಏನಿರುತ್ತೆ? ಯಾವ ಬ್ಯಾಕ್ಟೀರಿಯಾ ಇರುತ್ತೆ ಅಂತ ಕೇಳ್ತಾರ? ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಇವಾಗ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಮಣ್ಣಿಗೆ ಸೇರ್ಸೋಕೆ ಯಾವ ಬ್ಯಾಕ್ಟೀರಿಯಾ ಯೂಸ್ ಆಗತ್ತೆ ಅಂತ ಕೇಳ್ತಾರ? ರೈಸೋಬಿಯಂ ಬ್ಯಾಕ್ಟೀರಿಯಾ ಯೂಸ್ ಆಗುತ್ತೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತ ಕೇಳ್ತಾರ? ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ಹೀರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡುತ್ತೆ. 3 ಕ್ವಶನ್ಸ್ ಗಳು ಹೆಂಗ್ ಬೇಕಾದಂಗೆ ಕೇಳಿದ್ರು ಕೂಡ ಇದೇ ಆನ್ಸರ್.
ಡನ್ ಎಲ್ರಿಗೂ? ಸಹಜೀವನ ಅಂತಂದ್ ಹೇಳಿ ಕೇಳಿದಿರಿ. ಸಹಜೀವನ, ಸಹಜೀವನ, ಸಹಜೀವನ ಅಂತಂದ್ ಹೇಳಿದ್ರ ನಾವು ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸಿಂಬಯೋಸಿಸ್ ಅಂತ ಕರಿತೀವಿ. ಸಿಂಬಯೋಸಿಸ್ ಕನ್ನಡದಾಗ ಸಹಜೀವನ, ಇಂಗ್ಲಿಷ್ನಾಗ ಸಿಂಬಯೋಸಿಸ್. ಹಂಗಂತಂದ್ ಹೇಳಿದ್ರೆ ಸಹಜೀವನ ಅಂತಂದ್ ಹೇಳಿದ್ರೆ ಏನು, ಈಗ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಗಂಡ ಇದ್ದಾವೇನಂತಂದ್ ಹೇಳಿದ್ರೆ ಹೆಂಡತಿ ಮೇಲೆ ಡಿಪೆಂಡ್ ಆಗಿರ್ತಾನ ಊಟಕ್ಕೋಸ್ಕರ. ಊಟಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ಗಂಡ ಇದ್ದವ ಹೆಂಡತಿ ಮೇಲೆ ಡಿಪೆಂಡ್ ಆಗಿರ್ತಾನ, ಅದೇ ಸಹಜೀವನ. ಕ್ಲಿಯರ್ ಆಗಿ ಅರ್ಥ ಆಯ್ತು? ಈಗ ಗಂಡ ಇದ್ದವನು ಹೆಂಡತಿ ಮೇಲೆ ಊಟಕ್ಕೋಸ್ಕರ ಡಿಪೆಂಡ್ ಆಗಿರ್ತಾನ, ಅದಕ್ಕೋಸ್ಕರ ಅದನ್ನ ನಾವು ಸಹಜೀವನ ಅಂತ ಕರಿತೀವಿ. ಈಗ ಒಂದೊಂದು ಗಿಡಗಳು ಇರ್ತಾವ, ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ ಇನ್ನೊಂದ್ ಗಿಡಗಳು ಏನಂತಂದ್ ಹೇಳಿದ್ರೆ ಬೆಳಿತಾವ. ಬಟ್ ಆದ್ರೆ ಆ ಗಿಡಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ, ಇಲ್ಲೇನ್ ಮ್ಯಾಲ್ ಬೆಳೆದಿರ್ತಾವಲ್ಲ ಆ ಗಿಡಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ದೊಡ್ಡ ಗಿಡಕ್ಕ ಖನಿಜಗಳನ್ನ ಕೊಡ್ತಾವ, ಸಪೋರ್ಟ್ ಮಾಡ್ತಾವ. ಅದಾದ ನಂತರ ನೆಕ್ಸ್ಟ್ ಈ ದೊಡ್ಡ ಗಿಡ ಏನ್ ಮಾಡತ್ತಂತಂದ್ ಹೇಳಿದ್ರೆ ಅವುಗಳಿಗೆ ಆಹಾರವನ್ನ ಕೊಡುತ್ತ. ಇಂತಹ ಒಂದು ಜೀವನವನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸಹಜೀವನ ಅಂತಂದ್ ಹೇಳಿ ಕರಿತೀವಿ, ಸಿಂಬಯೋಸಿಸ್ ಅಂತ ಕರಿತೀವಿ. ಅಂದ್ರ ಒಂದೇನ್ ಗಿಡ ಇರುತ್ತಲ್ಲ, ಒಂದೇನಿರುತ್ತಲ್ಲ ಅದಕ್ಕೇನಂತಂದ್ ಹೇಳಿದ್ರೆ ಊಟ ರೆಡಿ ಮಾಡ್ಕೊಳಕ್ ಬರಂಗಿಲ್ಲ. ಅದಕ್ಕೆ ಊಟ ರೆಡಿ ಮಾಡ್ಕೊಳಕ್ ಬರಂಗಿಲ್ಲ. ಒಂದ್ ಗಿಡಕ್ಕ ಊಟ ರೆಡಿ ಮಾಡ್ಕೊಳಕ್ ಬರಂಗಿಲ್ಲ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಏನ್ ಇರಂಗಿಲ್ಲ ಹೇಳ್ರಿ ನೋಡೋಣ. ಊಟ ರೆಡಿ ಮಾಡ್ಕೊಳಕ್ ಏನೋ ಅಡಿಗೆ ಮನಿ ಬೇಕಲ್ಲ, ಅದ ಇರಂಗಿಲ್ಲ. ಏನ್ ಇರಂಗಿಲ್ಲ ಹಂಗಾದ್ರೆ ಒಂದ್ ಗಿಡಕ್ಕ ಊಟ ಮಾಡ್ಕೊಳಕ್ ಬರಂಗಿಲ್ಲ ಅಂತಂದ್ ಹೇಳಿದ್ರೆ ಆ ಗಿಡದಲ್ಲಿ ಏನಿರಂಗಿಲ್ಲ ಅಂತಂದ್ ಹೇಳಿದ್ರೆ ವೆರಿ ಗುಡ್, ಕ್ಲೋರೋಫಿಲ್ ಇರಂಗಿಲ್ಲ. ಏನಿರಂಗಿಲ್ಲ ಅಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಇರಂಗಿಲ್ಲ. ಸೊ ಅದಕ್ಕೋಸ್ಕರ ಇದೇನಾಗ್ಬೇಕು, ಬೇರೆದರ ಮೇಲೆ ಡಿಪೆಂಡ್ ಆಗ್ಲೇಬೇಕಲ್ಲ. ಸೊ ಅಂತ ಒಂದು ಜೀವನವನ್ನ ನಾವು ಸಿಂಬಯೋಸಿಸ್ ಅಂತ ಕರಿತೀವಿ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂತಂದ್ ಹೇಳಿದ್ರ ಲೈಕೆನ್ಸ್ ಅಂತಂದ್ ಬರ್ತಾವ. ಲೈಕೆನ್ಸ್ ಅಂತಂದ್ ಹೇಳಿ ಇಂಗ್ಲಿಷ್ನಾಗ ಹೇಳ್ತೀವಿ. ಲೈಕೆನ್ಸ್ ಅಂತಂದ್ ಹೇಳಿದ್ರೆ ಕಲ್ಲು ಹೂವುಗಳು ಅಂತಂದ್ ಹೇಳಿ. ಇದನ್ನ ಕೇಳಿದಾರೆ ತುಂಬಾ ಸಾರಿ, ನಮ್ಗ್ ಬುಕ್ಸ್ ಗಳಲ್ಲೆಲ್ಲ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇದನ್ನ ಎಕ್ಸಾಂಪಲ್ ತಗೊಂತಾ ಇದೀರಿ. ಕಲ್ಲು ಹೂಗಳನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಶೈವಲ ಅಂತ ಕರಿತೀವಿ. ಕಲ್ಲು ಹೂಗಳನ್ನ ಏನಂತಂದ್ ಹೇಳಿದ್ರೆ ಶೈವಲ. ಇವೆಲ್ಲ ಏನಂತಂದ್ ಹೇಳಿದ್ರೆ ಕಲ್ಲು ಹೂಗಳು ಹೆಂಗಿರ್ತಾವ, ಹಸಿರಾಗಿರ್ತಾವ. ಕಲ್ಲು ಹೂಗಳು ಹೆಂಗಿರ್ತಾವ, ಇಲ್ಲಿದಾವ ನೋಡ್ರಿ, ಇವೆಲ್ಲ ಏನ್ ಕಾಣಿಸತಾವಲ್ಲ ಇವೆಲ್ಲ ಕಲ್ಲು ಹೂಗಳು. ಇವೆಲ್ಲ ಏನಂತಂದ್ ಹೇಳಿದ್ರೆ ಹಸಿರಾಗಿರ್ತಾವ ಅಂತಂದ್ ಹೇಳಿದ್ರೆ ಒಂದ್ ವರ್ಡ್ ಹೇಳಿದ್ನಲ್ಲ, ಹಸಿರಿರ್ತಾವ ಅಂತಂದ್ ಹೇಳಿದ್ರೆ ಅಲ್ಲಿ ಏನಿರುತ್ತ, ಕ್ಲೋರೋಫಿಲ್ ಇರುತ್ತ. ಕ್ಲೋರೋಫಿಲ್ ಇರುತ್ತ ಅಂತಂದ್ ಹೇಳಿದ್ರೆ ಅದೇನ್ ಮಾಡತ್ತ, ತನ್ನ ಆಹಾರವನ್ನ ತಯಾರು ಮಾಡ್ಕೊಳತ್ತ. ಕ್ಲೋರೋಫಿಲ್ ಅಂತಂದ್ ತನ್ನ ಆಹಾರ ತಯಾರು ಮಾಡ್ಕೊಳತ್ತ. ಅದಾದ ನಂತರ ಇದ್ರ ಕೆಳಗಡೆ ಏನೋ ಬೆಳೆದೈತ್ ನೋಡ್ರಿ, ಫಂಗಸ್ ಬೆಳೆದೈತ್ ನೋಡ್ರಿ. ಇಲ್ಲಿ ಕೆಳಗಡೆ ಏನಂತಂದ್ ಹೇಳಿದ್ರೆ ಫಂಗಸ್ ಬೆಳೆದೈತ್ ನೋಡ್ರಿ. ಇಲ್ಲೆಲ್ಲ ಒಂಥರ ಏನಂತಂದ್ ಕೆಳಗಡೆ ಫಂಗಸ್ ಬೆಳೆದಿರುತ್ತೆ. ಆ ಫಂಗಸ್ ಅಂತ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಅಲ್ಗೆ ಅಂತ ತಗೊಳ್ರಿ, ಏನಂತ ನಿಮಗ್ ಬಿಟ್ಟಿದ್ದು. ಅಲ್ಗೆ ತಗೊಳ್ರಿ, ಫಂಗಸ್ ತಗೊಳ್ರಿ, ಏನಂತ ತಗೊಳ್ರಿ, ಅದನ್ನ ನಾವು ಶಿಲೀಂಧ್ರ ಅನ್ಕೊಳ್ಳೋಣ. ಈ ಶಿಲೀಂಧ್ರ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ಅದಕ್ಕ ಹಸಿರು ಕಲರ್ ಇರಂಗಿಲ್ಲ, ಇದು ಆಹಾರ ತಯಾರು ಮಾಡ್ಕೊಳಂಗಿಲ್ಲ. ಸೊ ಅಂತಂದ್ ಹೇಳಿದ್ರೆ ಇದು ಶಿಲೀಂಧ್ರ ಏನ್ ಮಾಡತ್ತಂತಂದ್ ಹೇಳಿದ್ರೆ ಅದಕ್ ಬೇಕಾಗಿರೋ ಖನಿಜಗಳನ್ನ, ಈ ಗಿಡಕ್ ಬೇಕಾಗಿರೋ ಎಲ್ಲಾ ಖನಿಜಗಳನ್ನ, ನೀರನ್ನ ಎಲ್ಲಾ ಒದಗಿಸುತ್ತ, ಆಶ್ರಯವನ್ನ ಒದಗಿಸುತ್ತೆ, ಎಲ್ಲಾ ತರ ಮಾಡತ್ತ. ಎಲ್ಲಾ ಕೊಟ್ಟ ನಂತರ ಇದೇನ್ ಮಾಡತ್ತ, ಶಿಲೀಂಧ್ರ ಕೆಳಗಡೆ ಬೆಳಿತಿರತ್ತಲ್ಲ ಈ ಗಿಡದಿಂದ ಏನ್ ಮಾಡತ್ತಂತಂದ್ ಹೇಳಿದ್ರೆ ಆಹಾರವನ್ನ ತಗೊಳುತ್ತೆ. ಇದನ್ನ ನಾವು ಸಿಂಬಯೋಸಿಸ್ ಅಂತ ಕರಿತೀವಿ. ಇಲ್ಲಿ ನಮ್ ಕ್ವಶನ್ ಏನ್ ಬರುತ್ತಂತಂದ್ ಹೇಳಿದ್ರೆ ಕಲ್ಲು ಹೂಗಳು ಎಂತ ಜೀವನವನ್ನ ನಡೆಸ್ತಾವ ಅಂತಂದ್ ಹೇಳಿ ಕೇಳಿದಾರ ಕ್ವಶನ್. ಕಲ್ಲು ಹೂಗಳು ಎಂತ ಜೀವನವನ್ನ ನಡೆಸ್ತಾವ, ಸಹಜೀವನ ಕನ್ನಡದಾಗ. ಇಲ್ಲ ಅಂತಂದ್ ಹೇಳಿದ್ರೆ ಸಿಂಬಯೋಸಿಸ್ ಜೀವನ ಅಂತಂದ್ ಹೇಳ್ತೀವಿ. ಸೊ ಕಲ್ಲು ಹೂಗಳಂತಂದ್ ನೆನಪು ಬಂತಂದ್ ಹೇಳಿದ್ರೆ ಗಂಡ ಹೆಂಡತಿ, ಗಂಡನ ಹತ್ರ ಕ್ಲೋರೋಫಿಲ್ ಇರಂಗಿಲ್ಲ, ಅವು ಕಲ್ಲು ಹೂಗಳು. ಇದು ಏನಂತಂದ್ ಹೇಳಿದ್ರೆ ಶಿಲೀಂಧ್ರಗಳು. ಸೊ ಹೆಂಡತಿ ಹತ್ರ ಏನಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಇರುತ್ತೆ, ಅವೆಲ್ಲ ಏನಂತಂದ್ ಹೇಳಿದ್ರೆ ಕಲ್ಲು ಹೂಗಳು. ಸೊ ಅಂದ್ರ ಹೆಣ್ಣನ್ನ ಹೂವಿಗೆ ಹೋಲಿಸಿದಾರಲ್ಲ ಆ ತರ ಏನಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಇವ್ರದಿಬ್ರದ್ದು ಗಂಡ ಹೆಂಡತಿ ಜೀವನ ಹೆಂಗಿರತ್ತ, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತಾರ, ಅದಕ್ಕದು ಸಹಜೀವನ ಅಂತಂದ್ ಹೇಳಿ ಕರೀತಾರ ಅಷ್ಟೇ. ಇನ್ನು ಬೆಸ್ಟ್ ಕಾನ್ಸೆಪ್ಟ್. ಈಗ ಇಷ್ಟೆಲ್ಲ ಬಂದ್ವೆ, ನಮ್ ಸುತ್ತಮುತ್ತ ಎಲ್ರ ಮನೇಲಿ ದನಗಳಿದಾವ, ಎಲ್ರ ಮನೇಲಿ ಪ್ರಾಣಿಗಳಿದಾವ, ಎಲ್ರ ಮನೇಲಿ. ಸೊ ಆಕಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಯಾವ್ದಾದ್ರು ಪ್ರಾಣಿಗಳು. ನಾಯಿ ಅವಲ್ಲ, ನಾಯಿ ಬೆಕ್ಕಲ್ಲ ಹೇಳ್ತೇವೆ, ನಾಯಿ ಬೆಕ್ಕು ಅವಲ್ಲ. ಸೊ ಈಗೇನಂತಂದ್ ಹೇಳಿ ದನಗಳು, ರೈತರು ಸಾಕ್ತಾರಲ್ಲ ಅವು ಏನ್ ಮಾಡ್ತಾವ್ರ, ಅವು ಹೆಂಗ ಆಹಾರವನ್ನ ತಿಂತಾವ, ಆಮೇಲೆ ಏನ್ ಮಾಡ್ತಾವ, ಈಗ ಕ್ಯೂರಿಯಾಸಿಟಿ, ನನಗೂ ಕ್ಯೂರಿಯಾಸಿಟಿ. ಅವ್ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರ, ಈಗ ಕರೆಕ್ಟ್ ಇಲ್ಲ ನೋಡ್ಕೊಳ್ರಿ. ಈಗ ನಾವೆಲ್ಲ ಹಾಕಿದ್ವಿ ಅಂತಂದ್ ಹೇಳಿದ್ರ, ಈಗ ದನದ ಕೊಟ್ಟಿಗೆ ಇರತ್ತ, ಇಲ್ಲೆಲ್ಲ ಹುಲ್ಲೆಲ್ಲ ಹಾಕಿರ್ತೀವಿ, ಕರೆಕ್ಟಾ. ಹಸಿರು ಮೇವು ಅಥವಾ ಹುಲ್ಲನ್ನ ಹಾಕಿರ್ತೀವಿ, ಮೇವನ್ನ ಹಾಕಿರ್ತೀವಿ ಅಂತಂದ್ ಅನ್ಕೊಳ್ರಿ. ಅವು ಮೇವನ್ನ ಹಾಕಿದ ತಕ್ಷಣ ಏನ್ ಮಾಡ್ತಾವ, ನನಗಿಲ್ ನಿನಗ್ ಬ್ಯಾಡ ನನಗ್ ಬ್ಯಾಡ ಅಂತಂದ್ ಹೇಳಿ ಎಲ್ಲಾ ತಿಂದ್ಬಿಡ್ತಾವ ಒಂದೇ ಸಾರಿ ತಿಂದ್ಬಿಡ್ತಾವ. ಎಲ್ಲಾನೇ ಕಂಟಿನ್ಯೂಸ್ ಆಗಿ ತಿಂದ್ಬಿಡ್ತಾವ.
ಅದಾದ ನಂತರ 1 hour ಆದ ನಂತರ ಮಲ್ಕೊಂತಾವ. ನೋಡಿದ್ರಿ, ಮಲ್ಕೊಂಡ್ ಏನಂತಂದ್ ಹೇಳಿದ್ರೆ ಮೆಲುಕ್ ಹಾಕ್ತಾವ. ಮಲ್ಕೊಂಡ್ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಮೆಲುಕ್ ಹಾಕ್ತಾವ. ಹಂಗ್ ಮೆಲುಕ್ ಹಾಕೋದಂತಂದ್ ಹೇಳಿದ್ರೆ ಅವೆಲ್ಲ ಏನಂತಂದ್ ಹೇಳಿದ್ರೆ ಇದು ಆಹಾರವನ್ನ ಒಂದ್ ಕಡೆ ಏನಂತಂದ್ ಹೇಳಿದ್ರೆ ಸ್ಟೋರ್ ಮಾಡ್ತಾವ್. ಎಲ್ಲಾ ತಗೊಂಡ ಅರ್ಧಂಬರ್ಧ ಎಲ್ಲ ಅಂತಂದ್ರೆ ಚಗಿಳಿಸ್ಬಿಟ್ಟು ತಗೊಂತಾವ್. ಅದು ಹೋಗಿ ಏನಂತಂದ್ ಹೇಳಿದ್ರೆ ಹೊಟ್ಯಾಗ ಸ್ಟೋರ್ ಆಗತ್ತ. ಆಮೇಲೆ 1 hour ಆದ ನಂತರ ಮಲ್ಕೊಂಡಾಗ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಒಂದೊಂದ್ ಇಷ್ಟಿಷ್ಟ ಅದಕ್ಕೆ ಎಷ್ಟ್ ಬೇಕಲ್ಲ ಅಷ್ಟು ಅದನ್ನ ರಿಟರ್ನ್ ಬಾಯಿಗೆ ತೊಗೊಂಬರದ ಚಗಿಳ್ಸೋದು, ಅಂದ್ರೆ ಮೆಲುಕ್ ಹಾಕೋದು, ಅದನ್ನೆಲ್ಲ ಅರಿಯೋದು. ಆಮೇಲೆ ನೆಕ್ಸ್ಟ್ ಅದನ್ನ ನುಂಗೋದು, ಮತ್ ಇನ್ನೇನಿರುತ್ತೆ ಅದನ್ನ ಮತ್ತೆ ತೊಗೊಂಬರೋದು. ಅವೆಲ್ಲ ಏನಂತಂದ್ ಹೇಳಿದ್ರೆ ಮೆಲುಕ್ ಹಾಕ್ತಿರ್ತಾವ. ಸೊ ಆ ತರ ಏನಂತಂದ್ ಹೇಳಿದ್ರೆ ಅವು ಆಹಾರವನ್ನ ತಿಂದು ಜೀರ್ಣಿಸ್ಕೊಳ್ತಾವ. ಇದು ಎಲ್ರಿಗೂ ಗೊತ್ತೈತಲ್ಲ. ಯಾರಿಗ್ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಒಂದು ದನದ ಮುಂದ್ ಕುತ್ಕೊಳ್ರಿ, ಅದಕ್ ಮೇವ್ ಹಾಕ್ರಿ, 1 hour ಕುತ್ಕೊಳ್ರಿ. ಆಮೇಲೆ ಏನಂತಂದ್ ಹೇಳಿದ್ರೆ ನೋಡ್ರಿ ಅದು ಚಗಳಸಾಕ್ ಸ್ಟಾರ್ಟ್ ಮಾಡತ್ತ. ಈ ತರ ಏನಂತಂದ್ ಹೇಳಿದ್ರೆ ಬಾಯಿ ಚಗಳಸಾಕ್ ಸ್ಟಾರ್ಟ್ ಮಾಡ್ತಿರ್ತೈತದ. ಕ್ಲಿಯರ್? ಜಸ್ಟ್ ಎಕ್ಸಾಂಪಲ್ ದನಗಳು ತಗೊಳ್ರಿ, ಅದು ಈಸಿಯಾಗಿ ಅರ್ಥ ಆಗ್ತೈತಿ. ಇವನ್ ಆಡಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಹಸು ಆಗಿರ್ಬೋದು, ಆಕಳಾಗಿರ್ಬೋದು, ಇವೆಲ್ಲ ಹಂಗ ಮಾಡ್ತಾವ. ಈಗ ನಮಗ್ ಕ್ವಶನ್ಸ್ ಗಳು ಏನ್ ಬರ್ತಾವ ಅಂತಂದ್ ಹೇಳಿದ್ರೆ, ಈಗ ಇದೇನಿರುತ್ತಲ್ಲ ಅರ್ಧಂಬರ್ಧ ಚಗಿಳಿಸಿರುತ್ತಲ್ಲ ಮೇವು ಡೈರೆಕ್ಟ್ ಆಗಿ ತಿಂದಿರುತ್ತ, ಅದು ಎಲ್ಲಿ ಹೋಗಿ ಸ್ಟೋರ್ ಆಗ್ತೈತಿ, ಅದ್ ಮತ್ ರಿಟರ್ನ್ ಬರ್ಬೇಕಲ್ಲ ಬಾಯಿಗೆ. ಸೊ ಅದನ್ನ ನಾನ್ ನಿಮಗೆ ಇವಾಗ ಹೇಳ್ಕೊಡ್ಬೇಕು. ಈಗ ನಾ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ ಎಲ್ರಿಗೂ? ಎಸ್, ಇಲ್ಲೇ ಐತ್ ನೋಡ್ರಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಮೇವು ಇರುತ್ತ, ಮೇವನ್ನ ತಗೊಂತಾವ, ಇಲ್ಲಿ ಹೋಗಿ ಸ್ಟೋರ್ ಮಾಡ್ಕೊಂತಾವ. ಅರ್ಧಂಬರ್ಧ ಏನಂತಂದ್ ಹೇಳಿದ್ರೆ ಹೋಗಿ ಸ್ಟೋರ್ ಮಾಡ್ಕೊಂತಾವ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ರುಮೆನ್. ಒಂಥರ ಹೊಟ್ಟಿ ಒಳಗಡೆ ಒಂದ್ ಸೆಕ್ಷನ್ ಐತೆ, ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ರುಮೆನ್ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಮೇವು ಏನ್ ಮಾಡತ್ತಂತಂದ್ ಹೇಳಿದ್ರೆ ಸ್ಟೋರ್ ಮಾಡತ್ತ. ಇದು ಅರ್ಧಂಬರ್ಧ ಚಗಡಿಸಿರುತ್ತೆ, ಅಂದ್ರೆ ಜಾಸ್ತಿ ಜೀರ್ಣಕ್ರಿಯೆ ಆಗಿರಂಗಿಲ್ಲ, ಎಲ್ಲ ಹಂಗಂಗ ಇರುತ್ತೆ. ಇದನ್ನ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ರಿಟರ್ನ್ ಬಾಯಿಗೆ ತಗೊಂಡ್ ಬರೋದು, ಮಲ್ಕೊಂಡಾಗ ಮತ್ತೆ ಚಗಳ್ಸೋದು, ರಿಟರ್ನ್ ಕಳ್ಸೋದು ಮಾಡ್ತಿರತ್ತ. ಸೊ ಈಗ ನಮ್ಗ ಒಂದ್ ಕ್ವಶನ್ ಬರುತ್ತ ರುಮೆನ್ ಅಂತಂದ್ ಹೇಳ್ಬಿಟ್ಟು. ಸೊ ಅವು ಮೇವು ತಿಂತಾವಲ್ಲ ಅದೆಲ್ಲಿ ಹೋಗಿ ಸ್ಟೋರ್ ಆಗತ್ತ ಅಂತಂದ್ರೆ ಎಲ್ಲಾ ದನಗಳ ಹತ್ರ ರುಮೆನ್ ಅಂತಂದಿರತ್ತ, ಅದಕ್ಕೋಸ್ಕರ. ಅದಾದ ನಂತರ ನೆಕ್ಸ್ಟ್, ಈಗ ನಾವು ಎಲ್ರು ಕೇಳಿದಿರಿ ಎಲ್ಲಾ ಮೇವುಗಳಲ್ಲಿ ಸೆಲ್ಯುಲೋಸ್ ಅಂತಂದಿರತ್ತ. ಎಲ್ಲಾ ಗಿಡಗಳಲ್ಲಿ ಏನಂತಂದ್ ಹೇಳಿದ್ರೆ ಸೆಲ್ಯುಲೋಸ್ ಅಂತಂದಿರತ್ತ. ಸೆಲ್ಯುಲೋಸ್, ಸೊ ಕನ್ನಡದಾಗೂ ಅದನ್ನ ಕರಿತೀವಿ. ಒಂಥರ ಏನಂತಂದ್ ಹೇಳಿದ್ರೆ ನಾರಿನ ಪದಾರ್ಥಗಳು ಇರುತ್ತೆ. ನೀವು ಯಾವ್ದಾದ್ರು ಒಂದು ಮೇವನ್ನ ಏನಂತಂದ್ ಹೇಳಿದ್ರೆ ಹಿಂಗೆ ತೆಗದ್ ನೋಡ್ರಿ ಅಂತಂದ್ ಹೇಳಿದ್ರೆ ಅದನ್ನ ಮುರಿದ್ ನೋಡ್ರಿ ಅಂತಂದ್ ಹೇಳಿದ್ರೆ ನಾರ್ ತರ ಹಸಿರು ಇರುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸೆಲ್ಯುಲೋಸ್ ಅಂತ ಕರಿತೀವಿ. ಇದನ್ನ ತಿಂದ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಶಕ್ತಿಯನ್ನ ತಗೊಂತಾವ. ಆ ಸೆಲ್ಯುಲೋಸ್ ಜೀರ್ಣಕ್ರಿಯೆ ಆಗ್ಬೇಕಲ್ಲ, ಆ ಜೀರ್ಣಕ್ರಿಯೆ ಆಗಕ್ಕ ಬ್ಯಾಕ್ಟೀರಿಯಾ ಕಂಡು ಬರ್ತಾವ. ಅವು ಎಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿದ್ರೆ ಸೀಕಮ್ ಒಳಗಡೆ ಕಂಡು ಬರ್ತಾವ. ಬ್ಯಾಕ್ಟೀರಿಯಾಗಳು ಎಲ್ಲಿ ಕಂಡು ಬರ್ತಾವ? ಇದನ್ನ ಚಗಳ್ಸು, ಈಗೇನ್ ಮೇವು ಇರುತ್ತಲ್ಲ ಆ ಮೇವಲ್ಲಿ ಸೆಲ್ಯುಲೋಸ್ ಇರುತ್ತೆ. ಆ ಸೆಲ್ಯುಲೋಸ್ ಅನ್ನ ಜೀರ್ಣ ಮಾಡಕ್ಕೆ ಒಂದ್ ಬ್ಯಾಕ್ಟೀರಿಯಾ ಬೇಕು. ಆ ಬ್ಯಾಕ್ಟೀರಿಯಾ ಎದ್ರೊಳಗೆ ಇರುತ್ತೆ ಅಂದ್ರೆ ಸೀಕಮ್ ಒಳಗಡೆ ಇರುತ್ತೆ, ಇಲ್ಲಿರುತ್ತೆ ಅದು. ಸೊ ಇವೆರಡು ನೆನ್ಪಿಟ್ಕೋಬೇಕು. ಒಂದೇನು ಸರ ಮೇವು ಹೋಗಿ ಸ್ಟೋರ್ ಆಗ್ಬೇಕ್ರಿ, ಆಹಾರ ಏನಂತಂದ್ ಹೇಳಿದ್ರೆ ಸ್ಟೋರ್ ಆಗ್ಬೇಕು. ಎಲ್ಲಿ ಸ್ಟೋರ್ ಆಗತ್ತೆ? ರುಮೆನ್ ಒಳಗಡೆ ಸ್ಟೋರ್ ಆಗತ್ತೆ. ಅದಾದ ನಂತರ ಸ್ಟೋರ್ ಆದ ನಂತರ ಅವು ಮತ್ತೆ ರಿಟರ್ನ್ ಕಳಿಸ್ಬಿಟ್ಟು ಚಗಳಿಸ್ಬಿಟ್ಟು ಏನಂತಂದ್ ಹೇಳಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದ ನಂತರ ಅದು ಜೀರ್ಣಕ್ರಿಯೆ ಆಗ್ಬೇಕಲ್ಲ, ಜೀರ್ಣಕ್ರಿಯೆ ಆಗಿ ಶಕ್ತಿ ಬಿಡುಗಡೆ ಆಗ್ಬೇಕು. ಅದ್ ಬಿಡುಗಡೆ ಆಗ್ಬೇಕಂತಂದ್ ಹೇಳಿದ್ರೆ ಸೆಲ್ಯುಲೋಸ್ ಇರುತ್ತೆ. ಎಲ್ಲಾ ಮೇವುಗಳಲ್ಲಿ ಸೆಲ್ಯುಲೋಸ್ ಇರುತ್ತೆ, ಅದು ಪಾರ್ಟ್. ಈಗ ಹೆಂಗ್ ನಾವು ಸ್ವೀಟ್ ತಿನ್ನುವಾಗ ನಾವು ಎಲ್ಲಾ ಸ್ವೀಟ್ ತಿಂತೀವಲ್ಲ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇವಾಗ ಗುಲಾಬ್ ಜಾಮೂನ್ ತಿಂತೀವಿ, ಮೈಸೂರ್ ಪಾಕ್ ತಿಂತೀವಿ, ಅಥವಾ ಏನೋ ಒಂದ್ ಬೇರೆ, ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ಯಾವ ಸ್ವೀಟ್ ತಿಂತಾರೋ ನೀವೆಲ್ಲ. ಸ್ವೀಟ್ ಯಾವ್ಯಾವ ತಿಂತಾರ ಹೇಳ್ರಿ? ಯಾವ್ಯಾವ ಸ್ವೀಟ್ ಯಾರ್ಯಾರಿಗೆ ಇಷ್ಟ? ಹಿಂಗಲ್ಲ, ಯಾವ್ಯಾವ ಸ್ವೀಟ್ ತಿಂತಾರ ನನಗ್ ನೆನಪು ಬರೋವಲ್ಲು. ಧಾರವಾಡ ಪೇಡ ತಿಂದ್ರಿ, ಜಿಲೇಬಿ ತಿಂದ್ರಿ, ನೆಕ್ಸ್ಟ್ ಪಾಯಸ ಕುಡಿತೀರಿ, ಕರೆಕ್ಟಾ? ಅಲ್ಲೆಲ್ಲಾ ಸ್ವೀಟ್ ಇರುತ್ತಲ್ಲ, ಆ ಸ್ವೀಟ್ ಇರುತ್ತೆ ಅಂತಂದ್ ಹೇಳಿ ಅದೇನ್ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಸರ್ ಅದು ರುಚಿ ಹತ್ತತ್ರಿ. ಆ ರುಚಿ ಅನ್ನೋದಕ್ಕೆ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಫ್ರುಕ್ಟೋಸ್ ಅಂತಂದ್ ಕರಿತೀವಿ. ಫ್ರುಕ್ಟೋಸ್ ಅದ್ರೊಳಗಡೆ ಏನಿರುತ್ತೆ ಅಂತಂದ್ ಹೇಳಿದ್ರೆ ಫ್ರುಕ್ಟೋಸ್ ಇರುತ್ತ. ಬಿಡ್ರಿ ಫ್ರುಕ್ಟೋಸ್ ಇರುತ್ತೆ, ಅದಕ್ಕೋಸ್ಕರ ಅದು ತುಂಬಾ ರುಚಿ ಹತ್ತುತ್ತ. ಸಕ್ಕರೆ ಒಳಗಡೆ ಏನಿರುತ್ತೆ ಅಂತಂದ್ ಹೇಳಿ ಸಕ್ಕರೆ ಹಾಕ್ತಿರಲ್ಲ, ಸಕ್ಕರೆ ಒಳಗಡೆ ಏನಂತಂದ್ ಹೇಳಿದ್ರೆ ಫ್ರುಕ್ಟೋಸ್ ಇರುತ್ತೆ. ಹಂಗೆ ಎಲ್ಲಾ ಮೇವುಗಳಲ್ಲಿ ಏನಿರುತ್ತೆ ಅಂತಂದ್ ಹೇಳಿದ್ರೆ ಸೆಲ್ಯುಲೋಸ್ ಇರುತ್ತೆ. ಅದು ಜೀರ್ಣಕ್ರಿಯೆ ಆಗ್ಬೇಕು ಅಂತಂದ್ ಹೇಳಿದ್ರೆ, ಅದೆಲ್ಲ ಏನಂತಂದ್ ಹೇಳಿದ್ರೆ ಜೀರ್ಣಕ್ರಿಯೆ ಆಗ್ಬೇಕಂತಂದ್ ಹೇಳಿದ್ರೆ ಅದಕ್ಕೊಂದು ಬ್ಯಾಕ್ಟೀರಿಯಾ ಬೇಕು. ಅದೆಲ್ಲಿರುತ್ತೆ ಅಂದ್ರೆ ಸೀಕಮ್ ಒಳಗಡೆ ಇರುತ್ತೆ. ಈ ಎರಡು ವರ್ಡ್ಸ್ ಗಳು ನಿಮ್ಗೆ ಎಲ್ರಿಗೂ ಅರ್ಥ ಆಯ್ತಾ? ಈಗ ಹೆಂಗಂತಂದ್ ಹೇಳಿದ್ರೆ ತಿಂದ ಆಹಾರ ಹೋಗಿ ಸ್ಟೋರ್ ಆಗತ್ತ ಒಂದ್ ಕಡೆ, ಅದನ್ನ ಎಲ್ಲಿ ಸ್ಟೋರ್ ಆಗತ್ತ ಅಂದ್ರೆ ರುಮೆನ್ ಒಳಗಡೆ ಸ್ಟೋರ್ ಆಗತ್ತ. ರುಮೆನ್ ಅನ್ನೋದು ಒಂದು ಪಾರ್ಟ್ ಹೆಸರು. ಈಗ ಹೆಂಗ್ ನಿಂಗ್ ಕಿಡ್ನಿ ಜಠರ ಇರುತ್ತಲ್ಲ ಹಂಗ ಅಲ್ಲಿ ಸ್ಟೋರ್ ಆಗತ್ತ. ಅದೇನಂತಂದ್ ಹೇಳಿದ್ರೆ ಜೀರ್ಣಕ್ರಿಯೆ ಆಗ್ಬೇಕಲ್ಲ, ಅದೆಲ್ಲ ಆಹಾರ ಏನಂತಂದ್ ಹೇಳಿದ್ರೆ ಸಣ್ಣಾಗಿ ಶಕ್ತಿ ಬಿಡುಗಡೆ ಆಗ್ಬೇಕಲ್ಲ, ಅದಕ್ಕೊಂದು ಬ್ಯಾಕ್ಟೀರಿಯಾ ಬೇಕು. ಆ ಬ್ಯಾಕ್ಟೀರಿಯಲ್ ಇರುತ್ತೆ ಸೀಕಮ್ ಒಳಗಡೆ ಇರುತ್ತೆ, ಅದಕ್ಕೋಸ್ಕರ. ಈಗ ನನ್ ಕ್ವಶನ್ ಏನಂತಂದ್ ಹೇಳಿದ್ರೆ, ಸರ್ ನಾವು ಕೂಡ ಮೇವು ತಿನ್ಬೋದಲ್ರಿ?
ನಾವು ಕೂಡ ಮೇವು ತಿನ್ಬೋದಲ್ಲ. ನಾವೇನ್ ಸ್ಟೋರ್ ಮಾಡಂಗಿಲ್ಲ, ನಮ್ಗೇನ್ ರುಮೆನ್ ಬೇಡ. ನಾವು ಡೈರೆಕ್ಟ್ ನಮ್ಗೆ ಹೊಟ್ಟೆ ಐತಿ, ನಮ್ಮ ಹೊಟ್ಟೆ ಒಳಗಡೆ ಜಠರ ಎಲ್ಲ ಹೋಗಿ ಸ್ಟೋರ್ ಆಗತ್ತದ. ಬಟ್ ಆದ್ರೆ ಏನ್ ಬೇಕಲ್ಲಿ, ಸೀಕಮ್ ಅನ್ನೋದು ಬೇಕು. ಸೀಕಮ್ ಅಲ್ಲಿರೋ ಒಂದು ಬ್ಯಾಕ್ಟೀರಿಯಾ ಬೇಕಲ್ಲ, ಅದ್ ನಮ್ಮ ಹತ್ರ ಇರಂಗಿಲ್ಲ. ಅದಕ್ಕೋಸ್ಕರ ಏನಂತಂದ್ ಹೇಳಿದ್ರೆ ನಾವು ಮೇವು ತಿನ್ನಂಗಿಲ್ಲ. ಮೇವು ತಿಂದ್ರೆ ನಮ್ಗೆ ಏನಂತಂದ್ ಹೇಳಿದ್ರೆ ಏನಾದ್ರು ಒಂದೇನಂತಂದ್ ಹೇಳಿದ್ರೆ ಹೊಟ್ಟೆ ಕೆಡತ್ತ. ಸೀಕಮ್ ಒಳಗಡೆ ಬ್ಯಾಕ್ಟೀರಿಯಾ ಬೇಕು ಮೇವು ತಿನ್ಬೇಕಂತಂದ್ ಹೇಳಿದ್ರೆ. ಅದೆಲ್ರಿ ನಮ್ಗೆ ಇರ್ತಿತ್ತು ಅಂತಂದ್ ಹೇಳಿದ್ರೆ ನಾವು ಮೇವು ಬಿಡ್ತಿರ್ಲಿಲ್ಲ, ಅದನ್ನು ತಿಂತಿದ್ವಿ. ಅದೇ ಕ್ವಶನ್ ಕೇಳ್ತಾರ, ಮನುಷ್ಯರ ಏನಕ್ಕೆ ಮೇವು ತಿನ್ನಂಗಿಲ್ಲ, ಸಸ್ಯಗಳನ್ನ ತಿನ್ನಂಗಿಲ್ಲ ಅಂತಂದ್ ಹೇಳಿದ್ರೆ ಸೀಕಮ್ ಒಳಗಡೆ ಸೀಕಮ್ ಇರಂಗಿಲ್ಲ, ಅಷ್ಟೇ ಸಿಂಪಲ್. ಅದನ್ನೇ ಸಿಂಪಲ್ ಆಗಿ ಹೇಳಕ್ ಬಂದ್ ನಿಮಗೆ. ಇನ್ನೊಂದು ಕಾನ್ಸೆಪ್ಟ್ ಏನಂತಂದ್ ಹೇಳಿದ್ರೆ ಟೆಂಪರೇಚರ್ ಅಂತಂದ್ ಹೇಳ್ತೀವಿ. ಇನ್ನೊಂದು ಕಾನ್ಸೆಪ್ಟ್ ಏನಂತಂದ್ ಹೇಳಿದ್ರೆ ಟೆಂಪರೇಚರ್. ಎಲ್ರಿಗೂ ಗೊತ್ತೈತಿ ಟೆಂಪರೇಚರ್ ಅಥವಾ ತಾಪಮಾನ ಅಂತಂದ್ ಹೇಳ್ತೀವಿ. ತಾಪ ಅಥವಾ ತಾಪಮಾನ, ಟೆಂಪರೇಚರ್ ಅಥವಾ ತಾಪಮಾನ. ಕ್ಲಿಯರ್ ಎಲ್ರಿಗೂ? ಸೊ ಇವಾಗ ನಮಗ್ ಕ್ವಶನ್ಸ್ಗಳು ಹೆಂಗ್ ಬರ್ತಾವ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಬಟ್ ಅದ್ರ ಫಸ್ಟ್ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ, ನಾವು ಟೆಂಪರೇಚರ್ನ ನಾವು ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಯಾವ್ದ್ರಿಂದ ಕರಿತೀವಿ, ಈ ತರ ಸಿಂಬಾಲ್ ಕೊಡ್ತೀವಿ, ಟಿ ಅಂತಂದ್ ಕರಿತೀವಿ. ಟಿ ಅಂತಂದ್ ಹೇಳಿದ್ರೆ ಸೈನ್ಸ್ ಒಳಗಡೆ ಟೆಂಪರೇಚರ್ ಅಂತಂದ್ ಹೇಳ್ತೀವಿ. ಟೆಂಪರೇಚರ್ನ ನಾವೇನಂತಂದ್ರೆ ನಮ್ಮ ಬಾಡಿ ಒಳಗಡೆ ನೀವು ಮೈ ಮುಟ್ಕೊಂಡ್ ನೋಡ್ಕೊಡ್ರಿ, ನೀವೆಲ್ಲ ಹೇಳ್ತಿರ್ತಿರಲ್ಲ, ನಿಮ್ಮ ಅಣ್ಣಗೋ ನಿಮ್ಮ ಮನ್ಯಾಗ ಹೇಳ್ತಿರ್ತೀರಿ, ಹೋದ ತಕ್ಷಣ ಬಾಳ್ ದುಡ್ದು ಬಂದಿರ್ತೀರಿ, ಇಲ್ಲ ಕಾಲೇಜ್ ಹೋಗಿ ಬಂದಿರ್ತೀರಿ, ಬಂದ ತಕ್ಷಣ ಈ ತರ ಮೈ ಮುಟ್ಟಿ ಯಾಕೋ ಬಾಳ್ ಬಿಸಿ ಐತ್ಲ ಅಂತಂದ್ ಹೇಳ್ತೀರಿ. ಕರೆಕ್ಟಾ? ಮೈ ಫುಲ್ ಬಿಸಿ ಐತಲ್ಲ ಅಂತಂದ್ ಹೇಳ್ತೀವಿ. ಸೊ ನಾರ್ಮಲ್ ಆಗಿ ಮಾನವನ ದೇಹದ ತಾಪ ಎಷ್ಟಿರುತ್ತ? ನಾರ್ಮಲ್ ಆಗಿ ಅದಕ್ಕಿಂತ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ ಹೇಳಿದ್ರೆ ನಿಮಗೆ ಜ್ವರ ಬಂದಂಗ. ಮಾನವನ ದೇಹದ ತಾಪ ಎಷ್ಟಿರುತ್ತೆ ಅಂತಂದ್ ಹೇಳಿದ್ರೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. 37 ಡಿಗ್ರಿ ಸೆಲ್ಸಿಯಸ್ ನಾರ್ಮಲ್ ಆಗಿ. ಎಸ್, ಮಾನವನ ದೇಹದ ತಾಪ. ಇವಾಗ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ ಹೇಳಿದ್ರೆ ಏನಾಗತ್ತ? ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ? ಸರ್ ಜ್ವರ ಬಂದವ್ರಿ ಅಂತಂದ್ ಹೇಳ್ತೀವಿ. ಜ್ವರ ಬಂದವ್, ಅದನ್ನ ಹೆಂಗ್ ಕಂಡಿಡಿತೀರಿ? ಜ್ವರ ಬಂದವ್ ಅಂತಂದ್ ಹೇಳಿ ನೀವು ಹೆಂಗ್ ಕಂಡಿಡಿತೀರಿ? ನೀವು ಹಾಸ್ಪಿಟಲ್ಗೆ ಹೋಗ್ತೀರಿ, ಅಲ್ಲಿ ನಿಮ್ಗ ಫೇವ್ರೇಟ್ ಡಾಕ್ಟರ್ ಇರ್ತಾನ, ಅವ್ರ ಏನ್ ಮಾಡ್ತಾರ, ಒಂದ್ ಬಾಯಾಗ ಏನೋ ಅಂತಂದ್ ಹೇಳಿದ್ರೆ ಏನೋ ಒಂಥರ ಈ ತರ ಇನ್ಸ್ಟ್ರೂಮೆಂಟ್ ಹಾಕ್ತಾರ ಬಾಯಲ್ಲಿ, ಅಥವಾ ಈ ತರ ಕೈ ಸೈಡ್ ಎಲ್ಲ ಹಾಕ್ತಾರ. ಸೊ ಅದನ್ನ ನಾವೇನಂತ ಕರಿತೀವಿ? ಥರ್ಮೋಮೀಟರ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಥರ್ಮೋಮೀಟರ್. ಇದನ್ನು ಕೇಳ್ತಾರ. ಸೊ ಟೆಂಪರೇಚರ್ ಅನ್ನ ನಾವು ಹೆಂಗ್ ಅಳತೆ ಮಾಡ್ತೀವಿ? ಟೆಂಪರೇಚರ್ ಅನ್ನ ಅಥವಾ ತಾಪಮಾನವನ್ನ ನಾವು ಹೆಂಗ್ ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಥರ್ಮೋಮೀಟರ್ ಇಂದ ಅಳತೆ ಮಾಡ್ತೀವಿ. ಥರ್ಮೋಮೀಟರ್ ಎಲ್ರು ನೋಡಿದಿರಿ, ಥರ್ಮೋಮೀಟರ್ ಹೆಂಗಿರುತ್ತ? ಸೊ ಈ ತರ ಏನಂತಂದ್ ಹೇಳಿದ್ರೆ ಥರ್ಮೋಮೀಟರ್ ಇರುತ್ತ. ಇಲ್ಲಿ ಕೆಳಗಡೆ ಏನಂತಂದ್ ಹೇಳಿದ್ರೆ ಈ ತರ ಒಂದು ಉದ್ದದ ಪೈಪ್ ಇರುತ್ತ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಒಂದ್ ಯಾವ್ದೋ ಒಂದು ಎಲಿಮೆಂಟ್ ಅನ್ನ ಯೂಸ್ ಮಾಡಿರ್ತಾರ. ಇಲ್ಲಿ ಒಂದ್ ಯಾವ್ದೋ ಏನಂತಂದ್ ಹೇಳಿದ್ರೆ ಒಂಥರ ಫ್ಲೂಯಿಡ್ ಇರುತ್ತ, ಒಂಥರ ಏನಂತಂದ್ ಹೇಳಿದ್ರೆ ರಸ ಯೂಸ್ ಮಾಡಿರ್ತಾರ ಅಂತ ಅನ್ಕೊಳ್ರಿ. ಆ ಫ್ಲೂಯಿಡ್ ಯಾವ್ದಂತಂದ್ ಹೇಳಿದ್ರ ಯಾರೋ ಹೇಳಿದ್ರು ಮರ್ಕ್ಯೂರಿ ಅಂತಂದ್ ಹೇಳ್ತೀವಿ. ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂದ್ರೆ ಮರ್ಕ್ಯೂರಿ, ಪಾದರಸವನ್ನ ಯೂಸ್ ಮಾಡ್ತೀವಿ. ಈಗ ನಾವು ಇದನ್ನ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಶಾಖ ಜಾಸ್ತಿ ಆಗತ್ತ, ಅದೇನಂತಂದ್ ಹೇಳಿದ್ರೆ ಫ್ಲೂಯಿಡ್ ಮೇಲ್ಗಡೆ ಇರ್ತಾ ಹೋಗುತ್ತ, ಅದ್ ಎಷ್ಟು ತೋರಿಸುತ್ತ ಅಷ್ಟು. ಸರ್ ನಂಗೆ 104 ಬಂದವ್ರಿ, 101 ಬಂದವ್ರಿ ಅಂತಂದ್ ಹೇಳಿದಿರಲ್ರು ಎಲ್ರು? ಫ್ಯಾರನ್ ಹೀಟ್ ಒಳಗಡೆ ಇದೇನ್ ಮಾಡತ್ತಂತಂದ್ ಹೇಳಿದ್ರೆ ಫ್ಯಾರನ್ ಹೀಟ್ ಒಳಗಡೆ ಕಂಡುಹಿಡಿಯುತ್ತೆ. ಟೆಂಪರೇಚರ್ ಅನ್ನ 3 ಪ್ರಕಾರ ಕಂಡುಹಿಡಿತೀವಿ. ಒಂದ್ ಯಾವ್ದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳ್ತೀವಿ, ಇನ್ನೊಂದು ಕೆಲ್ವಿನ್ ಅಲ್ಲಿ ಹೇಳ್ತೀವಿ, ಇನ್ನೊಂದು ಫ್ಯಾರನ್ ಹೀಟ್ ಒಳಗಡೆ ಹೇಳ್ತೀವಿ. ನಾವು ನಾರ್ಮಲ್ ಆಗಿ ಎಲ್ಲಾ ಕಡೆ ಯೂಸ್ ಮಾಡೋದೇನು ಡಿಗ್ರಿ ಸೆಲ್ಸಿಯಸ್, ಬಟ್ ಅದ್ರ ಕೆಲ್ವಿನ್ ಏನು SI ಯೂನಿಟ್. ಟೆಂಪರೇಚರ್ SI ಯೂನಿಟ್ ಯಾವ್ದಂತ ಕೇಳಿದ್ರ ಅಂತಂದ್ ಹೇಳಿದ್ರೆ ಕೆಲ್ವಿನ್, ಬಟ್ ಅದ್ರ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡೋದು ಡಿಗ್ರಿ ಸೆಲ್ಸಿಯಸ್. ಬಟ್ ದವಾಖಾನೆದೊಳಗಡೆ ಹಾಸ್ಪಿಟಲ್ ಒಳಗಡೆ ಯೂಸ್ ಮಾಡೋದು ಯಾವ್ದಂತಂದ್ ಹೇಳಿದ್ರೆ ಫ್ಯಾರನ್ ಹೀಟ್. ಅದನ್ನ ನಾನು ಹೇಳ್ಕೊಡ್ತೀನಿ ಏನಂತಂದ್ರೆ. ಈಗ ಇಷ್ಟು ಪಾಯಿಂಟ್ಸ್ ಗಳು ಎಲ್ರಿಗೂ ಅರ್ಥ ಆದ್ವಾ? ನಾನು ಇವಾಗ ಏನ್ ಹೇಳದ್ನಲ್ಲ ಇಷ್ಟು ಪಾಯಿಂಟ್ಸ್ ಗಳು ಈಗ ನೀವು ನೆನ್ಪಿಡುವ. ಟೆಂಪರೇಚರ್ ಅಂದ ತಕ್ಷಣ ಡಾಕ್ಟರ್ ಒಂದ್ ಬಾಯಲ್ಲಿ ಇದು ಕೊಡ್ತಾರಲ್ಲ, ಈ ತರ ಏನಿರುತ್ತೆ ಹಿಂಗ್ ಇಟ್ಕೊಂತೀವಿ. ಸೊ ಅದಾದ ನಂತರ ಅದನ್ನ ಅರ್ಥ, ಅದಕ್ಕೆ ನಾವು ಥರ್ಮೋಮೀಟರ್ ಅಂತಂದ್ ಹೇಳ್ತೀವಿ. ಥರ್ಮೋಮೀಟರ್ ಅಂತಂದ್ ಹೇಳ್ತೀವಿ. ಸೊ ಇವಾಗ ನೋಡ್ರಿ, ನಮ್ಗೆ ಏನಂತಂದ್ ಹೇಳಿದ್ರೆ ನಾವು ನಾರ್ಮಲ್ ಆಗಿ, ನಾನು ಇವಾಗ ಒಂದು ಕ್ವಶನ್ ಹೇಳ್ತೀನಿ. ಸರ್ ನಾವು ನಾರ್ಮಲ್ ಆಗಿ ನಮ್ಮ ಮಾನವನ ದೇಹದ ತಾಪ ಎಷ್ಟೈತ್ರಿ? 37 ಡಿಗ್ರಿ ಸೆಲ್ಸಿಯಸ್ ರೀ ಮಾನವನ ದೇಹದ ತಾಪ. ಸೊ ಇದನ್ನ ನಾವು ಫ್ಯಾರನ್ ಹೀಟ್ ಒಳಗಡೆ ಹೇಳ್ಬೇಕು. ಹೆಂಗ್ ಹೇಳ್ತೀರಿ? ಸೊ ಫ್ಯಾರನ್ ಹೀಟ್ ಈಕ್ವಲ್ ಟು, ಸೊ ಒಂದು ಏನಂತಂದ್ ಹೇಳಿದ್ರೆ ಒಂದು ಫಾರ್ಮುಲಾ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗ್ತೈತಿ. ಇಲ್ಲಿ ನಮಗ್ ಫಾರ್ಮುಲಾ ಕೇಳ್ಬೋದು, ಇಲ್ಲ ಕನ್ವರ್ಷನ್ ಅಂತಂದ್ ಹೇಳಿ ಕೇಳ್ಬೋದು. ಏನಂತ ಬರುತ್ತೆ ಅಂತಂದ್ ಹೇಳಿದ್ರೆ ಫ್ಯಾರನ್ ಹೀಟ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತಂದ್ ಹೇಳ್ತೀವಿ. ಸೊ ಇದೇನಂತಂದ್ ಹೇಳಿದ್ರೆ ನಮ್ದು ಫಾರ್ಮುಲಾ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಈಗ ನಮ್ದು ಎಷ್ಟೈತಿ ಇದು ನೋಡ್ರಿ, ಫ್ಯಾರನ್ ಹೀಟ್ ಈಕ್ವಲ್ ಟು 9 × 37/5 ಪ್ಲಸ್ 32 ಅಂತಂದ್ ಐತೆ.
ಸೊ ಇವಾಗ ನೋಡ್ರಿ 5 5 ಏಳೆ 35. 37 ನಾವು ಏನಂತಂದ್ ಹೇಳಿದ್ರೆ ಡಿವೈಡ್ ಬೈ ಮಾಡಿದ್ವು ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ? 5 ಏಳೆ 35, 2 ಉಳಿತು 5 4 7.4 ಅಂತಂದ್ ಹೇಳಿ ಬರುತ್ತೆ. 7.4 ಇದನ್ನ ಇಂಟು ಮಾಡ್ಕೊಡ್ರಿ. 9 ಇಂಟು 7.4 ಪ್ಲಸ್ 32 ಮಾಡ್ಕೊಡ್ರಿ. ಡೈರೆಕ್ಟ್ ಆಗಿ ಮಾಡ್ಕೊಡ್ರಿ, ಇಲ್ಲ ಮೊಬೈಲ್ದಾಗ ಮಾಡಿ ನೋಡ್ರಿ ಎಷ್ಟು ಬರುತ್ತೆ ನೋಡ್ರಿ ಟೋಟಲ್ ಆಗಿ ಫ್ಯಾರನ್ ಹೀಟ್ ಒಳಗಡೆ. ನಾನು ಮೊಬೈಲ್ ಯೂಸ್ ಮಾಡ್ತೀನಿ, ಬೇಗ ಹೇಳ್ರಿ ಎಷ್ಟು ಬರುತ್ತೆ? 98.6 ಬರುತ್ತೆ. 98.6 ಫ್ಯಾರನೈಟ್. ಈಗ ನಾವು ನಮ್ಮ ದೇಹದ ತಾಪಮಾನ ನಾರ್ಮಲ್ ಆಗಿ ಕೇಳಿದ್ವು ಅಂದ್ರೆ 37°C. ಫ್ಯಾರನ್ ಹೀಟ್ ಒಳಗೆ ಕೇಳಿದ್ವು ಅಂತಂದ್ ಹೇಳಿದ್ರೆ ಎಷ್ಟು ಹೇಳ್ಬೇಕು? 98.6 ಫ್ಯಾರನೈಟ್ ಅಂತಂದ್ ಹೇಳ್ಬೇಕು. ಕ್ಲಿಯರ್? ಅದೇ ಇನ್ ಕೆಲ್ವಿನ್ ಒಳಗಡೆ ಹೇಳ್ಬೇಕಂತಂದ್ ಹೇಳಿದ್ರೆ, ಕೆಲ್ವಿನ್ ಒಳಗಡೆ ಹೇಳ್ಬೇಕಂದ್ರೆ ಡಿಗ್ರಿ ಸೆಲ್ಸಿಯಸ್ ನ ಕೆಲ್ವಿನ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಏನ್ ಮಾಡಿದ್ವಿ? ಡಿಗ್ರಿ ಸೆಲ್ಸಿಯಸ್ ನ ಫ್ಯಾರನ್ ಹೀಟ್ ಒಳಗಡೆ ಕನ್ವರ್ಟ್ ಮಾಡ್ಕೊಂಡ್ವಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು. ಈಗ ಡಿಗ್ರಿ ಸೆಲ್ಸಿಯಸ್ ನ ಕೆಲ್ವಿನ್ ಒಳಗಡೆ ಕನ್ವರ್ಟ್ ಮಾಡ್ಕೊಬೇಕಂತಂದ್ ಹೇಳಿದ್ರೆ ಕೆಲ್ವಿನ್ ಈಕ್ವಲ್ ಟು ಸಿ ಪ್ಲಸ್ 273 ಅಂತಂದ್ ಹೇಳಿ. ಈಗ ಡಿಗ್ರಿ ಸೆಲ್ಸಿಯಸ್ ಐತಿ 37 ಐತೆ, ಅದಾದ ನಂತರ 273 ಕೂಡಿಸ್ರಿ ಎಷ್ಟಾಯ್ತು ನೋಡ್ರಿ? 37 ಪ್ಲಸ್ 273 310 ಡಿಗ್ರಿ, ಸಾರಿ 310 ಕೆಲ್ವಿನ್. ಈಗ ನಾವು ಹೆಂಗ್ ಬೀಳ್ಬೇಕಂತಂದ್ ಹೇಳಿದ್ರೆ ಮಾನವನ ದೇಹದ ತಾಪ 37°C ಅಂದ್ರೂ ಒಂದ, 98.6 ಫ್ಯಾರನ್ ಹೀಟ್ ಅಂದ್ರೂ ಒಂದ, 310 ಕೆಲ್ವಿನ್ ಅಂದ್ರೂ ಒಂದ. ಸೊ ಈ ತರ ನಮಗ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಕನ್ವರ್ಟ್ ಮಾಡ್ರಿ ಅಂತಂದೇಳಿ. ಈಗ ನಿಮಗೊಂದು ಕ್ವಶನ್, ನಿಮಗೇನ್ ಕ್ವಶನ್ ಅಂತಂದ್ ಹೇಳಿದ್ರ 40°C, ಈ 40°C ನ ನೀವೇನ್ ಮಾಡ್ಬೇಕು? ಫ್ಯಾರನ್ ಹೀಟ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕು, ಅದಾದ ನಂತರ ಕೆಲ್ವಿನ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕು. ಇವಾಗ ನೀವು ಮಾಡ್ರಿ, ನನಗೆ ಆನ್ಸರ್ ಹೇಳ್ರಿ, ಅದಾದ ನಂತರ ನಾನು ನಿಮ್ಗೆ ಏನಂತಂದ್ ಹೇಳಿದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಕ್ಲಾಸ್ ಮುಗಿಸ್ಬಿಡ್ನಾಗುತ್ತೆ. ಸೊ ಇಲ್ಲಿ ನೋಡ್ರಿ ಡಿಗ್ರಿ ಸೆಲ್ಸಿಯಸ್ ಏನೈತಲ್ಲ ಅದನ್ನ ಫ್ಯಾರನ್ ಹೀಟ್ ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಫಾರ್ಮುಲಾ ಏನಪ್ಪಾ ಅಂತಂದ್ ಹೇಳಿದ್ರೆ ಎಫ್ ಈಕ್ವಲ್ ಟು 9/5 ಸಿ ಪ್ಲಸ್ 32 ಅಂತಂದ್ ಹೇಳಿ. ಅದನ್ನೇ ನೆಕ್ಸ್ಟ್ ಡಿಗ್ರಿ ಸೆಲ್ಸಿಯಸ್ ಅನ್ನ ಕೆಲ್ವಿನ್ ಅಲ್ಲಿ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಕೆಲ್ವಿನ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 270 ಅಂತಂತ ಹೇಳಿ. ನಾವು ಏನ್ ಕನ್ವರ್ಟ್ ಮಾಡ್ಕೋಬೇಕು? 40°C ನ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಒನ್ ನೋಡಿ, ಫ್ಯಾರನ್ ಹೀಟ್ ಈಕ್ವಲ್ ಟು 9/5. ಸೊ ಡಿಗ್ರಿ ಸೆಲ್ಸಿಯಸ್ ಐತಾ 40 ಐತೆ ಪ್ಲಸ್ 32, 5 1 5 8 ಏನೇನು ಉಳಿತು? 9 ಇಂಟು 8 ಉಳಿತು ಪ್ಲಸ್ 32. ಸೊ ಇದನ್ನ ಮೊದಲು ಇಂಟು ಮಾಡ್ಕೋಬೇಕು. ಎಷ್ಟಾಯ್ತು ನೋಡ್ರಿ? 9 8 72 ಪ್ಲಸ್ 32 ಎಷ್ಟಾಯ್ತು? 7 3 10 104 ಫ್ಯಾರನ್ ಹೀಟ್ ಆಯ್ತು. ಸೊ 104 ಎಷ್ಟಂತ ಹೇಳಿದ್ರೆ ಫ್ಯಾರನ್ ಹೀಟ್ ಆಯ್ತು. ಡಿಗ್ರಿ ಸೆಲ್ಸಿಯಸ್ ಕೆಲ್ವಿನ್ ಅಲ್ಲಿ ಮಾಡ್ಕೋಬೇಕಂದ್ರೆ ಕೆಲ್ವಿನ್ ಡಿಗ್ರಿ ಸೆಲ್ಸಿಯಸ್ ಐತೆ 40 ಪ್ಲಸ್ 273 ಎಷ್ಟಾಯ್ತು? 2 ಪ್ಲಸ್ ಮಾಡ್ಕೊಂಡ್ರ 313 ಕೆಲ್ವಿನ್ ಅಂತಂದ್ ಹೇಳಾಗತ್ತೆ. ಸೊ ಈ ಕ್ವಶನ್ಸ್ ಗಳು ನಮ್ಗೆ ಬರಬಹುದು, ಇವುಗಳನ್ನ ಒಂದೆರಡು ಪ್ರಾಕ್ಟೀಸ್ ಮಾಡ್ರಿ ಅಷ್ಟ ಸಾಕು.